ಒನ್ಸ್ ಅಗೇನ್ ಅನಾಮಧೇಯ ಅಶೋಕ್ ಕುಮಾರ್ ಸಿನಿಮಾದಲ್ಲಿ ಜರ್ನಲಿಸ್ಟ್ ರೋಲ್ನ ಪ್ಲೇ ಮಾಡ್ತಾ ಇದ್ರ. ಇಲ್ಲ, ಅನಾಮಧೇಯ ಅಶೋಕ್ ಕುಮಾರ್. ಅನಾಮಧೇಯ ಅಂದರೆ ಹೆಸರಿರೋರು, ಅಶೋಕ್ ಕುಮಾರ್ ಅಂದರೆ ಹೆಸರಿದೆ. ಸೊ ಇಟ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಟೈಟ್ಲ್. ಅಲ್ಲೇ ಒಂದು ದ್ವಂದ್ವ ಇದೆ. ಅನಾಮಧೇಯ ಅಂತ ಹೇಳ್ತಾರೆ, ಅಶೋಕ್ ಕುಮಾರ್ ಅಂತಲೂ ಹೇಳ್ತಾರೆ. ಹೆಂಗೆ ಅಶೋಕ್ ಕುಮಾರ್ ಅನಾಮಧೇಯ ಆಗುತ್ತೆ? ಪತ್ರಕರ್ತನ ಜವಾಬ್ದಾರಿಗಳ ಬಗ್ಗೆನೂ ಒಂದು ಸಣ್ಣದಾಗಿ ಮಾತಾಗುತ್ತೆ. ಜೊತೆಗೆ ಪತ್ರಕರ್ತನನ್ನು ಮುನ್ನೆಲೆ ತಗೊಂಡು ನಿಲ್ಲಿಸಿ, ನೋಡಪ್ಪ ಪತ್ರಕರ್ತ ಅಂತಪ್ಪ ಇದೆ ನೋಡಿ, ಜನ ಎಲ್ಲ ನೋಡಿ ಇವ್ರ ಜೊತೆ ಸಂವಾದ ಮಾಡಿ ನೀವು. ಕಿಶೋರ್ ಸರ್ ಅವರಿಗೆ ಮುಂದಿನ ಕನಸುಗಳಂದ್ರೆ ನಿರ್ದೇಶನ, ನಿರ್ಮಾಣ, ಈ ಥರದ ಕನಸುಗಳು? ಒಂದು ಸಿನಿಮಾ ಈಗಾಗಲೇ ರೆಡಿ ಇದೆ, BMW ಅಂತ. ಇನ್ನೊಂದು ಸಿನಿಮಾ ಡ್ರೈವ್ ಅಂತ ಮಾಡ್ತಾ ಇದ್ದೀನಿ, ಒಂದು ಕಾಲ್ಭಾಗ ಮುಗಿದಿದೆ. ಅದೇ ಅದನ್ನು ಮಾರಾಟ ಮಾಡೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ, ಓದಾಡ್ತಾ ಇದ್ದೀನಿ ಈಗ. ಮಹಾಕುಂಭಮೇಳ ನಡೀತಾ ಇದೆ, ಅದರಲ್ಲಿ ಕಾಲ್ ತುಳಿತಾಗಿ ಒಂದಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ ಅಂತ. ಜನಗಳ ಜೀವನನ ಬೆಟರ್ ಮಾಡಿಸೋದಕ್ಕೆ ಬೇರೆ ಆಗೋದು. ಜನಗಳನ್ನ ನಂಬಿಸಿ, ನೀವು ದೇವರಲ್ಲಿ ನಂಬಿದ್ದಕ್ಕೆ ಇದೆಲ್ಲ ಮಾಡಬೇಕು ಅಂತ ಹೇಳಿ ಮಾಡಿದ್ರೆ ಮತ್ತೆ ಅದೇ ಹಳೆಯ ಪುರೋಹಿತ ಶಾಹಿನೇ ಇದು. ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಬರೀ ಉದ್ಯಮವಾಗಿ ಉಳ್ಕೊತಾ ಇದೆಯಾ ಹೊರತು ನನ್ನ ಪ್ರೇಕ್ಷಕನ ಬಗ್ಗೆಗಿನ ಜವಾಬ್ದಾರಿ. ಸಮಾಜಮುಖಿ. ಅವನು ಬಂದು ನನ್ನ ಸಿನಿಮಾ ನೋಡ್ತಾ ಇದ್ದಾನೆ, ನನ್ನನ್ನು ನಂಬಿ ಬರ್ತಾ ಇದ್ದಾನೆ. ನನ್ನ ನಂಬಿದ ಮೇಲೆ ನನ್ನವನು, ಅವ್ರನ್ನ ಅಣ್ಣವರು ಅಂತ ಕರೆದಿದ್ದು ನಾವು ಸುಮ್ಮನೆ ಅಲ್ಲ. ಆದರೆ ಆ ಸದ್ದು ಕೇಳಿದ ತಕ್ಷಣ ಅವರ ಮುಖದ ಭಾವನೆ ಬದಲಾಯಿತು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ನಮ್ಮ ಕನ್ನಡ ಚಿತ್ರರಂಗ ಅಂತ ನೋಡಿದಾಗ ಸಾಕಷ್ಟು ಜನ ಕಲಾವಿದರು, ತಂತ್ರಜ್ಞರಿದ್ದಾರೆ. ಪ್ರತಿದಿನ ಒಂದಿಲ್ಲ ಒಂದು ಸಿನಿಮಾ ಶೂಟಿಂಗ್ ಆಗ್ತಾ ಇರುತ್ತೆ, ಡಬ್ಬಿಂಗ್ ಆಗ್ತಾ ಇರುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇರುತ್ತೆ, ಟೀಸರು, ಟ್ರೈಲರು, ಆಡಿಯೋ ಲಾಂಚು, ಅದು ಇದು ಆಗ್ತಾ ಇರುತ್ತೆ. ಅಷ್ಟೇ ಯಾಕೆ, ಶುಕ್ರವಾರ ಗುರುವಾರ ಬಂದೈತಂದರೆ ಸಿನಿಮಾಗಳ ರಿಲೀಸ್ಗಳು ಕೂಡ ನಡೀತಾ ಇರುತ್ತೆ. ಆದರೆ ಎಲ್ಲ ಸಿನಿಮಾಗಳು ಕ್ಲಿಕ್ ಆಗೋಕ್ಕೆ ಸಾಧ್ಯ ಇಲ್ಲ, ಎಲ್ಲ ಕಲಾವಿದರು ಕ್ಲಿಕ್ ಆಗೋಕ್ಕೆ ಸಾಧ್ಯ ಇಲ್ಲ, ಎಲ್ಲ ತಂತ್ರಜ್ಞರಿಗೂ ಅವರು ಮಾಡಿದಂಥ ಶ್ರಮಕ್ಕೆ ಪ್ರತಿಫಲ ಸಿಗೋಕ್ಕೂ ಸಾಧ್ಯ ಇಲ್ಲ. ಆದರೆ ಒಂದಷ್ಟು ಟೆಕ್ನಿಷಿಯನ್ಸು, ಕಲಾವಿದರಿದ್ದಾರೆ. ಅವರ ಸಿನಿಮಾಗಳ ಆಯ್ಕೆನೇ ಬಹಳ ವಿಭಿನ್ನವಾಗಿರುತ್ತೆ, ಬಹಳ ಖುಷಿ ಕೊಡುತ್ತೆ. ಯಾಕಂದರೆ ಅವರ ಆಯ್ಕೆನೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅವರ ಪಾತ್ರಗಳು ಜನರನ್ನು ಕಾಡುತ್ತೆ. ಆ ಥರ ಕಾಡುವಂಥ ಪಾತ್ರಗಳನ್ನು ಮಾಡುವಂಥ ಒಬ್ಬ ಬಹುಭಾಷಾ ನಟ, ಬುದ್ಧಿಜೀವಿ, ನಾವೆಲ್ಲ ಏನೆಲ್ಲ ಕರಿತೀವಿ, ಆ ಥರದ ಒಬ್ಬ ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಗೋಂಥ ಒಬ್ಬ ವ್ಯಕ್ತಿತ್ವದ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ ಇವತ್ತು. ಹುಲಿ ಕಿಶೋರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದಾರೆ ಸರ್? ಭಾಳ ಖುಷಿ ಆಗುತ್ತೆ ನಿಮ್ಮ ಜೊತೆ ಯಾವಾಗ ಕೂತು ಮಾತಾಡಿದ್ರು. ಯಾಕಂದರೆ ಸಾಕಷ್ಟು ವಿಚಾರಗಳನ್ನ ನಾವಿಬ್ಬರು ವಿನಿಮಯ ಮಾಡ್ಕೊತಾ ಇರ್ತೀವಿ. ಈಗ ಎಲ್ಲಕ್ಕಿಂತ ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಕೂತಿರ್ತಕ್ಕಂಥ ವಿಚಾರ ಅನಾಮಧೇಯ ಅಶೋಕ್ ಕುಮಾರ್ ಅಂತಕ್ಕಂಥ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ. ಇವತ್ತು ಟ್ರೈಲರ್ ಲಾಂಚ್ ಆಗಿದೆ. ಪತ್ರಕರ್ತನ ರೋಲು ಅಥವಾ ಪೊಲೀಸ್ ಕಾಪ್ ರೋಲು ನಿಮಗೆ ಹೊಸ್ತೇನಲ್ಲ, ಸಾಕಷ್ಟು ಬಾರಿ ನೀವು ಅದನ್ನು ಮಾಡಿಬಿಟ್ಟಿದ್ದೀರಾ. ಈಗ ಒನ್ಸ್ ಅಗೇನ್ ಅನಾಮಧೇಯ ಅಶೋಕ್ ಕುಮಾರ್ ಸಿನಿಮಾದಲ್ಲಿ ಜರ್ನಲಿಸ್ಟ್ ರೋಲ್ನ ಪ್ಲೇ ಮಾಡ್ತಾ ಇದ್ದೀರಾ. ಆ್ಯಕ್ಚುಲಾಗಿ ಮೊದಲನೇ ಸಲ ನನಗೆ ಗೊತ್ತಿರೋ ಹಾಗೆ, ನನಗೆ ಜ್ಞಾಪಕ ಇರೋ ಹತ್ರ ಮೊದಲನೇ ಸಲ ಪತ್ರಕರ್ತನ ಪಾತ್ರ. ಖುಷಿ ಇದೆ, ಯಾಕಂದರೆ ನಿಮ್ಮ ಕೆಲಸನ ತುಂಬ ಮುಖ್ಯವಾದ ಕೆಲಸ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಸಮಾಜದ ಸ್ವಾಸ್ಥ್ಯಕ್ಕೆ, ಜೊತೆಗೆ ಸಮಾಜದ ಸಂತೋಷಕ್ಕೆ, ತೃಪ್ತಿಗೆ, ಎಲ್ಲದಕ್ಕೂ ಸಮಾಜದ ಆರೋಗ್ಯಕ್ಕೆ ತುಂಬ ಕೊಡುಗೆ ಕೊಡುವಂಥ ತುಂಬ ಪ್ರಮುಖವಾದಂಥ ಒಂದು ಪಾತ್ರ ನಿಮ್ಮದು. ಸೊ ಹಾಗಾಗಿ ಅಂಥ ಪಾತ್ರ ಮಾಡೋದು ಖುಷಿ ಇದೆ. ಬಟ್ ಎಷ್ಟು ಮಟ್ಟಿಗೆ ನಾವು ಅದನ್ನು ಸಿನಿಮಾ ಮೂಲಕ ಹೇಳಿದ್ದೀವಿ ಅನ್ನೋದು ನನಗೆ ಆ್ಯಕ್ಚುಲಿ ನನ್ನ ಕೈಲಿಲ್ಲ, ಅದು ನಿರ್ದೇಶಕ ಕೈಲಿರುತ್ತೆ. ಬಟ್ ಅಟ್ಲೀಸ್ಟ್ ಈ ಪಾತ್ರಗಳನ್ನು ಜನಗಳಿಗೆ ಮತ್ತೆ ಮತ್ತೆ ಜ್ಞಾಪಿಸೋದು ಒಂದು ಕೆಲಸ ಆಗುತ್ತೆ. ಅದಂತೂ ಖಂಡಿತ ಆಗುತ್ತೆ. ಅದರಲ್ಲಿ ಅಂದರೆ ಪತ್ರಿಕೋದ್ಯಮದ ಬಗ್ಗೆನೂ ಮಾತಾಗುತ್ತೆ. ಅದರಲ್ಲಿ ಒಬ್ಬ ಪೊಲೀಸ್, ಒಬ್ಬ ಪತ್ರಕರ್ತ, ಇಬ್ಬರು ಕ್ಲಾಶ್ ಆಗ್ತಾರೆ. ಅಂದರೆ ಅವನನ್ನು ಪತ್ರಕರ್ತನ ಹಿಡ್ಕೊಂಬಂದು ಒಂದು ಇನ್ವೆಸ್ಟಿಗೇಷನ್ ಕೊಡ್ಸ್ಕೊತಾರೆ. ಅವನೊಂದು ಕ್ರಿಮಿನಲ್, ಒಂದು ಕ್ರೈಮ್ ಥ್ರಿಲ್ಲರ್ ಮಾಡ್ತಾ ಇದ್ದಾರೆ. ಒಂದು ಕ್ರೈಮ್ ಥ್ರಿಲ್ಲರ್ ಮೂಲಕ ಇಲ್ಲಿ ಪತ್ರಕರ್ತನ ಜವಾಬ್ದಾರಿಗಳ ಬಗ್ಗೆನೂ ಒಂದು ಸಣ್ಣದಾಗಿ ಮಾತಾಗುತ್ತೆ. ಜೊತೆಗೆ ಪತ್ರಕರ್ತನನ್ನು ಮುನ್ನೆಲೆ ತಗೊಂಡು ನಿಲ್ಲಿಸಿ, ನೋಡಪ್ಪ ಪತ್ರಕರ್ತ ಅಂತಪ್ಪ ಇದೆ ನೋಡಿ, ಜನ ಎಲ್ಲ ನೋಡಿ ಇವ್ರ ಜೊತೆ ಸಂವಾದ ಮಾಡಿ ನೀವು, ಇವ್ರ ಕೆಲಸಗಳೇನೋ ಅಂತಾರೆ ನೀವು ಕ್ವೆಶ್ಚನ್ ಮಾಡಿ ಅಂತ ಹೇಳುವಂಥ ಒಂದು ಕೆಲಸನೂ ಆಗುತ್ತೆ ಸಣ್ಣದಾಗಿ. ಸೊ ನನಗೆ ಖುಷಿ ಇದೆ ವೈಯಕ್ತಿಕವಾಗಿ. ಅದಲ್ಲದೆ ಒಂದು ಪುಟ್ಟ ಹೊಸ ತಂಡದ ಹೊಸ ಪ್ರಯತ್ನ. ಸಿನಿಮಾ ಮುಖ್ಯ, ಎಲ್ಲ ಕಡೆನೂ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಸಿನಿಮಾ ಜೀವಂತವಾಗಿರಬೇಕು ಅಂದರೆ ಹೊಸಬರು, ಸಿನಿಮಾ ಅಥವಾ ಯಾವುದೇ ಕೆಲಸ ಜೀವಂತವಾಗಿರಬೇಕು, ಯಾವುದೋ ಒಂದು ಉದ್ದಿಮೆ ಜೀವಂತವಾಗಿರಬೇಕು, ಅಥವಾ ಒಂದು ಕಲಾಭಿವ್ಯಕ್ತಿ ಜೀವಂತವಾಗಿರಬೇಕು ಅಂತಂದರೆ ಆ ಕಲಾ ಮಾಧ್ಯಮ ಅದನ್ನು ಉಳಿಸ್ಕೊಂಡು ಹೋಗಬೇಕು ನಾವು ಅನ್ನೋ ಯಾವುದೇ ಉದ್ದೇಶ ಇದ್ರೂ ಹೊಸಬರು ಬರ್ತಾರಲ್ಲ, ಆವಾಗ ಬಂದಾಗ ಅವ್ರನ್ನ ಪ್ರೋತ್ಸಾಹಿಸ್ಬೇಕು, ನಾವು ಜೊತೆಗೆ ನಿಂತ್ಕೋಬೇಕು, ಪ್ರೋತ್ಸಾಹಿಸ್ಬೇಕು. ಅದು ಎಲ್ಲರ ಕರ್ತವ್ಯ, ಸಿನಿಮಾದವ್ರದ್ದು ಮಾತ್ರ ಅಲ್ಲ, ಜನಗಳ ಕರ್ತವ್ಯ ಕೂಡ. ನಾವು ಜನಗಳನ್ನ ದಯವಿಟ್ಟು ಬಂದು ನೋಡಿ ಅಂತ ಕೇಳೋದೆಲ್ಲ ಆ್ಯಕ್ಚುಲಾಗಿ ತಪ್ಪು. ಇದು ಜನಗಳ ಮಾಧ್ಯಮ ಅಲ್ಲ. ಸೊ ಜನಗಳಿಗೋಸ್ಕರ ನಾವು ಸಿನಿಮಾ ಮಾಡೋದು.
ನಾವು ಅದೊಂದಿದೆ, ಅದು ವ್ಯಾಪಾರ ಅಂತ ಆಗೋದ ಮೇಲೆ ನಾವು ದುಡ್ಡುಗೋಸ್ಕರ ಮಾಡ್ತಾ ಇದ್ದೀವಿ, ಅದನ್ನು ದುಡ್ಡು ಸಿಗುತ್ತೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಆಗೋದಿದೆ. ಅದೊಂದು ಕಲಾಭಿವ್ಯಕ್ತಿ ಅಂತ ಆದಾಗ, ಅದೊಂದು ಕಲೆ ಅಂತ ಆದಾಗ, ಅಥವಾ ಅದು ಒಂದು ಸಮೂಹ ಮಾಧ್ಯಮ ಅಂತ ಆದಾಗ ಅದರ ವರ್ಕ್ ಇದೇನೇ ಬೇರೆ ಆಗೋಗ್ಬಿಡುತ್ತೆ. ಸೊ ಅದರ ಪ್ರಭಾವ, ಅದರ ಕಾರ್ಯಪರಿಧಿ ಎಲ್ಲವೂ ಬದಲಾಗೋಗ್ಬಿಡುತ್ತಲ್ಲ. ಸೊ ಹಾಗಾಗಿ ಅದು ಜನಗಳನ್ನು ಒಳಗೊಂಡು ಬಿಡುತ್ತೆ. ಸೊ ಜನಗಳ ಮಾಧ್ಯಮ ಆಗೋಗ್ಬಿಡುತ್ತೆ. ಜನ ನೋಡೋ ತನಕ ಸಿನಿಮಾ ಅಲ್ಲ, ಸಿನಿಮಾ ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ಜನ ನೋಡೋದು, ಜನಗಳ ಸಿನಿಮಾನ ಜನ ಉಳಿಸ್ಕೋಬೇಕಾಗುತ್ತೆ. ಸೊ ಜನಗಳ ಕರ್ತವ್ಯ ಕೂಡ ಅದು. ಹಾಗಾಗಿ ನಾನು ಒಬ್ಬ ಪ್ರೇಕ್ಷಕನಾಗಿ ಕೂಡ ಇದರಲ್ಲಿ ಜನ ನೋಡಬೇಕು ಅಂತ ನಾನು ಪ್ರೇಕ್ಷಕನಾಗಿ ನೋಡ್ತೀನಿ, ಇದನ್ನು ಸಪೋರ್ಟ್ ಮಾಡಿ. ಇತ್ತೀಚೆಗೆ ಹೊಸ ಅಂದರೆ ಯುವ ಸಮುದಾಯ ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಸಿನಿಮಾಗಳು ಮಾಡ್ತಿದೆ. ಅದರಲ್ಲೂ ಸಿನಿಮಾಗಳ ಟೈಟಲ್ಗಳು ಬಹಳ ಇಂಪ್ರೆಸಿವ್ ಆಗಿದ್ದಾವೆ. ಫಾರ್ ಎಕ್ಸಾಂಪಲ್, ಧರಣಿ ಮಂಡಲ ಮಧ್ಯದೊಳಗೆ, ಹೊಂದಿಸಿ ಬರೀರಿ, ಕನ್ನಡಕ್ಕಾಗಿ ಒಂದನ್ನು ಹೊತ್ತಿ, ಈ ಥರದ ಟೈಟ್ಲ್ಗಳನ್ನ ನೋಡಿದಾಗ ಬಹಳ ಖುಷಿ ಆಗುತ್ತೆ. ಆ ಥರದ ಒಂದು ಜಾನರ್ಗೆ ಈ ಟೈಟಲ್ಲು, ಈ ಸಿನಿಮಾನೂ ಸೇರಿಕೊಳ್ಳುತ್ತೆ ಅಂತಕ್ಕಂಥದ್ದು. ಅನಾಮಧೇಯ ಅಶೋಕ್ ಕುಮಾರ್ ಅಂತ. ನಾವು ಅನಾಮಧೇಯ ಅಂತಕ್ಕಂಥದ್ದು ಒಂದು ಕ್ರೈಮು ಇದರಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಪದ. ಸೊ ಅದನ್ನು ಇಟ್ಕೊಂಡು ಇವರು ಈ ಥರದೊಂದು ಕ್ರೈಮ್ ಥ್ರಿಲ್ಲರ್ ಮಿಸ್ಟ್ರಿನ ಎಳೆಯನ್ನು ಕಟ್ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ. ಟೈಟಲ್ ನಿಜವಾಗ್ಲೂ ನನಗೂ ಇಂಟ್ರೆಸ್ಟಿಂಗ್ ಅನಿಸ್ತು. ಈಗ ಇತ್ತೀಚೆಗಂತೂ ಟೈಟಲ್ಗಳು ತುಂಬ ಚೆನ್ನಾಗಿರ್ತಿದ್ದಾರೆ. ಸಿನಿಮಾ ಕೆಲವುಗಳನ್ನ ನೋಡಲಿಲ್ಲ, ಕೆಲವು ನೋಡಿದ ಸಿನಿಮಾಗಳು ಆ್ಯಕ್ಚುಲಾಗಿ ಪ್ರಾಮಿಸಿಂಗ್ ಆಗಿದೆ. ಒಂದೇ ಒಂದು ಸಿನಿಮಾ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರ ನೋಡಿದೆ. ಬೈ ಚಾನ್ಸ್ ಅವ್ರು ಕರೆದ್ರು ಅಂತ ಪ್ರಿವ್ಯೂಗೆ ಹೋದೆ. ತುಂಬ ಖುಷಿ ಆಯಿತು. ತುಂಬ ನೀಟ್ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಏನು ತಗೊಂಡಿದ್ರು ಅದನ್ನ ತುಂಬ ಅಚ್ಚುಕಟ್ಟಾಗಿ, ಒಂಚೂರು ಫ್ಲಾಸ್ ಇದ್ದಂಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ. ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿ ನೋಡಿ ಖುಷಿ ಆಗೋಯ್ತು ನನಗೆ. ಸೊ ಅಷ್ಟು ಚೆನ್ನಾಗಿ ಸಿನಿಮಾ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಟೈಟಲ್ ಹೇಳ್ತಾ ಇದ್ದಾರೆ ಅನ್ನೋದು, ಹೊಸದಾಗಿ ಬರ್ತಾ ಇರೋ ಸಿನಿಮಾಗಳು ಅಷ್ಟು ಚೆನ್ನಾಗಿದೆ ಅನ್ನೋದು ನಮ್ಗೆ ನಿಜವಾಗ್ಲೂ ಖುಷಿ ಅನಿಸುತ್ತೆ. ಬಟ್ ಜೊತೆಗೇ ಬೇಜಾರಿನ ವಿಷಯ ಏನಂದರೆ, ಅಂಥ ಸಿನಿಮಾಗಳಿಗೆ ಸಪೋರ್ಟ್ ಸಿಗ್ತಾ ಇಲ್ಲ, ಬೇಕಾದಂಥ ಸಪೋರ್ಟ್ ಸಿಗ್ತಾ ಇಲ್ಲ, ಥಿಯೇಟರ್ಗಳು ಸಿಗ್ತಾ ಇಲ್ಲ ಅನ್ನೋದು ಸಿಕ್ಕಾಪಟ್ಟೆ ನೋವಿನ ದುರಂತದ ಸಂಗತಿ. ಅದು ಪೂರ್ತಿ ಸಮಾಜಕ್ಕೆ ಲಾಸ್ ಅದು. ಆ ಥರದ ಸಿನಿಮಾಗಳು ಸೋಲಬಾರ್ದು, ಗೆಲ್ಲಬೇಕು. ಆ ಥರದ ಸಿನಿಮಾ ಮಾಡುವಂಥ ಡೈರೆಕ್ಟರ್ಸು, ಟೆಕ್ನಿಷಿಯನ್ಸು, ಆ್ಯಕ್ಟರ್ಸು ಎಲ್ಲರಿಗೂ ಮತ್ತೆ ಸಿನಿಮಾಗಳನ್ನ ಮಾಡಬೇಕು. ಸಮಾಜದ ಜೊತೆಗೆ ಕಂಟಿನ್ಯೂಸ್ ಆಗಿ ಆ ಇಂಟ್ರಾಕ್ಷನ್ ಬೆಳಿಬೇಕು. ಸೊ ಒಂದು ಆರೋಗ್ಯವಂತ ಸಿನಿಮಾದ ಕಲ್ಚರ್ ಒಂದು ಬೆಳಿಬೇಕಲ್ಲ, ಸಂಸ್ಕೃತಿ ಬೆಳಿಬೇಕಲ್ಲ, ಅದಕ್ಕೋಸ್ಕರ ಇವೆಲ್ಲ ಮುಖ್ಯ ಆಗ್ತವೆ. ಇದರಲ್ಲಿ ಅನಾಮಧೇಯ ಅಶೋಕ್ ಕುಮಾರ್, ಅನಾಮಧೇಯ ಅಂದರೆ ಹೆಸರಿಲ್ದಿರೋನು, ಅಶೋಕ್ ಕುಮಾರ್ ಅಂದರೆ ಹೆಸರಿದೆ. ಸೊ ಇಟ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಟೈಟಲ್. ಅಲ್ಲೇ ಒಂದು ದ್ವಂದ್ವ ಇದೆ. ಅನಾಮಧೇಯ ಅಂತ ಹೇಳ್ತಾರೆ, ಅಶೋಕ್ ಕುಮಾರ್ ಅಂತಲೂ ಹೇಳ್ತಾರೆ. ಹೆಂಗೆ ಅಶೋಕ್ ಕುಮಾರ್ ಅನಾಮಧೇಯ ಆಗಿರುತ್ತೆ. ಅದರಲ್ಲಿ ಒಂದು ಟೆಕ್ನಿಕಲ್ ಏನೋ ಒಂದು ಆ್ಯಂಗಲ್ ಇದೆ, ಅವ್ರದ್ದು ಲೀಗಲ್ ಟೆಕ್ನಿಕಲ್ ಆ್ಯಂಗಲ್. ಪೊಲೀಸರಲ್ಲಿ ಕೆಲವು ಯಾವ್ದಾದ್ರು ಕೇಸ್ಗಳಿಗೆ ಯಾರು ಕ್ರಿಮಿನಲ್ ಅಂತ ಗೊತ್ತಾಗದೇವ್ರು, ಯಾರನ್ನ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅಂತ, ಆ ಥರದ ಕ್ರೈಮ್ಗಳಲ್ಲಿ ಆ ಕ್ರಿಮಿನಲ್ಗೆ ಒಂದು ಹೆಸರು ಕೊಡಬೇಕಲ್ಲ, A1 A2 ಅಂತೆಲ್ಲ ಕೊಡಬೇಕಲ್ಲ, ಆ ಥರದ್ದು ಬದಲಾಗಿ ಅಶೋಕ್ ಕುಮಾರ್ ಅಂತ ಕೊಡ್ತಾರಂತ. ಸೊ ಅದನ್ನ ಇಟ್ಕೊಂಡು ಇದಕ್ಕೆ ಅಶೋಕ್ ಕುಮಾರ್ ಅಂತ. ಅಲ್ಲ, ನಮಗೆ ಸಾಮಾನ್ಯವಾಗಿ ಅನಿಸಿದ್ದು ಕಿಶೋರ್ ಕುಮಾರ್ ಸರ್ ಅವ್ರನ್ನ ಪೊಲೀಸ್ ಕಾಪ್ಗೆ ಆಯ್ಕೆ ಮಾಡಬೇಕಿತ್ತು, ಇವರು ವೈ ಜರ್ನಲಿಸ್ಟ್ ಅಂತ ಅನಿಸುತ್ತೆ ಜನರಲ್ ಆಗಿ. ಯಾಕಂದರೆ ನಿಮ್ಮ ಕರಿಯರ್ನಲ್ಲಿ ನೋಡಿದಾಗ ಬಹುತೇಕ ಸಿನಿಮಾಗಳಲ್ಲಿ ಪೊಲೀಸ್ ಕಾಪ್ ಆಗಿ ನೀವು ಹೊರಹೊಮ್ಮಿದ್ದುಂಟು. ಜಾಸ್ತಿ ಆಗೋಯ್ತು. ಸದ್ಯ ಅವ್ರು ನನ್ನ ಪೊಲೀಸ್ ಮಾಡು ಅಂತ ಹೇಳಿಲ್ಲ. ಸೊ ಏಕತಾನತೆ ಎಲ್ರಿಗೂ, ಆ್ಯಕ್ಟರ್ಗಳಿಗಂತೂ ಸಿಕ್ಕಾಪಟ್ಟೆ ಹಿಂಸೆ ಅನಿಸುತ್ತೆ. ನಿಮಗೇನೆ ದಿವಸ ಮಾಡಿದ ಕೆಲಸ ಮಾಡಬೇಕು ಅನ್ನೋ ಬೋರ್ ಹೊಡ್ಬೇಕಲ್ಲ. ಒಂದೇ ಕಡೆ ಒಂದೇ ಸ್ಟೋರಿ ಮಾಡೋದ್ರೆ ನೀವು ಒಳಗೆ ಹಾಕಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತೀರಲ್ಲ. ಸೊ ನಿಮಗೂ ಬೇರೆ ಕೇಸ್ಗಳು ಸಿಗ್ತಾ ಇರ್ತವೆ, ಬೇರೆ ಇಂಟರ್ವ್ಯೂಸ್ ಮಾಡ್ತಾ ಇರ್ತವೆ. ಸೊ ವೆರೈಟಿ ಯಾವಾಗಲೂ ನಮಗೆ ನಮ್ಮ ಕುತೂಹಲವನ್ನು, ಆಸಕ್ತಿಯನ್ನು ಉಳಿಸ್ಕೊಂಡು ಹೋಗುತ್ತಲ್ಲ. ಸೊ ಈಗ ಈ ಹೊಸ ಕಾನ್ಸೆಪ್ಟನ್ನು ಇಟ್ಕೊಂಡು ಬರ್ತಾ ಇರ್ತಕ್ಕಂಥ ಈ ಥರದ ಉದಯೋನ್ಮುಖ ನಿರ್ದೇಶಕರುಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಸಿನಿಮಾದ ನಿರ್ದೇಶಕ ಸಾಗರ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದೇ ಹೇಳ್ತಾರೆ, ತುಂಬ ಖುಷಿ ಅನಿಸುತ್ತೆ. ಹೊಸದಾಗಿ ಪ್ರಯತ್ನ ಪಡ್ತಾ ಇದ್ದಾರೆ, ಹೊಸ ಪ್ರಯತ್ನಗಳು ಪಡ್ತಾ ಇದ್ದಾರೆ. ಸೊ ಎಲ್ಲ ದೃಷ್ಟಿಕೋನದಲ್ಲೂ ನೋಡಿ ಅದನ್ನು ಈಗ ಟೈಟಲಿಂದ ಹಿಡಿದು ಅದನ್ನು ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ಇಂಟ್ರೆಸ್ಟಿಂಗ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಪ್ರಮೋಷನ್ ಮಾಡಿ ಸಿಕ್ಕಾಪಟ್ಟೆ ಪ್ರಯತ್ನ ಆಗ್ತಾರೆ ಪ್ರಮೋಷನ್ಗೆ. ನನಗೆ ಆಗ್ತಾಯಿಲ್ಲ, ಅವ್ರನ್ನ ಮ್ಯಾಚ್ ಮಾಡೋಕ್ಕೆ ನನಗೆ ಆಗ್ತಾಯಿಲ್ಲ. ಇವತ್ತು ಇನ್ನೊಂದೆರಡು ಇಂಟರ್ವ್ಯೂ ಪ್ಲಾನ್ ಮಾಡ್ಕೊಂಡಿದ್ದಾರೆ, ನನಗೆ ಟೈಮ್ ಇಲ್ಲ, ಎಲ್ಲೋ ಕತೆ ಕೇಳಕ್ಕೆ ಹೋಗ್ಬೇಕು, ಈ ಥರದ್ದೇನೋ ಸಮಸ್ಯೆ. ಸೊ ಎಲ್ಲ ಥರದ ಸರ್ಕಸ್ ಮಾಡಬೇಕಾದ ಒಂದು ಸಿನಿಮಾ ಮಾಡೋದೊಂದು, ಅದನ್ನು ತೊಗೊಂಡು ತಲುಪಿಸೋದು ಇನ್ನೊಂದು ಕತೆ. ಸೊ ಎಲ್ಲೋ ಒಂದು ಕಡೆ ಕಿಶೋರ್ ಸರ್ ಅವರು ಒಂದು ಸಿನಿಮಾದಲ್ಲಿ ಇದ್ದಾರೆ ಅಂತಂದರೆ ಆ ಸಿನಿಮಾದಲ್ಲಿ ಏನೋ ಒಂದು ಸ್ಟಫ್ ಇದೆಯಪ್ಪ, ನಾವು ನೋಡಬೇಕು ಅಂತ ಥಿಯೇಟ್ರಿಗೆ ಬರೋ ವರ್ಗ ಕೂಡ ಇದೆ. ಏನಕ್ಕೆಂದರೆ ಕಿಶೋರ್ ಸರ್ ಅಷ್ಟು ಈಸಿಯಾಗಿ ಒಂದು ಪಾತ್ರನ ಒಪ್ಕೊಳ್ಳೋ ಅಂಥವ್ರಲ್ಲ, ಅಷ್ಟು ಈಸಿಯಾಗಿ ಒಂದು ಕಥೆಯನ್ನು ಅಕ್ಸೆಪ್ಟ್ ಮಾಡೋವಂಥವ್ರಲ್ಲ ಅಂತಕ್ಕಂಥದ್ದು ಒಂದು ಮಾತಿರ್ತಕ್ಕಂಥದ್ದು. ಹಾಗೇನಿಲ್ಲ, ನನಗೆ ಸಿಕ್ಕ ಅವಕಾಶಗಳಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗೆ ಆ ಥರದ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದ್ವು. ಜೊತೆಗೆ ನಾನು ಲಕ್ಕಿ, ನನಗೆ ಅವಕಾಶಗಳು ಅಷ್ಟಿವೆ. ಆಯ್ಕೆ ಮಾಡಬೇಕು ಅಂದರೆ ಅವಕಾಶಗಳಿದ್ದರೆ ತಾನೇ. ಆಯ್ಕೆ ಮಾಡೋ ಸ್ವಾತಂತ್ರ್ಯ ಸಿಗೋದೇ ಯಾವಾಗ ಅವಕಾಶಗಳು ಜಾಸ್ತಿ ಇದ್ದಾಗ. ಕಡಿಮೆ ಇದ್ದಾಗ ನಮಗೆ ಆಯ್ಕೆಯ ಸ್ವಾತಂತ್ರ್ಯವೇ ಇಲ್ಲ, ಹೊಟ್ಟೆಪಾಡಿಗೆ ಏನೋ ಒಂದು ಮಾಡಲೇಬೇಕಾಗತ್ತೆ. ಹಾಗಾಗಿ ನಾನು ಎಲ್ರಿಗೂ ಧನ್ಯವಾದ ಹೇಳಬೇಕು. ಆ ಥರದ ಪಾತ್ರ, ಬೇರೆ ಥರದ ಪಾತ್ರಗಳನ್ನು ಕ್ರಿಯೇಟ್ ಮಾಡ್ತಾ ಇರೋರಿಗೆ, ನನಗೆ ಅವಕಾಶಗಳನ್ನು ಕೊಡ್ತಾ ಇರೋರಿಗೆ, ಪ್ರೇಕ್ಷಕರಿಗೆ ಸಹ, ಪ್ರೇಕ್ಷಕರು ನೋಡಬಹುದು ಅಂತ ನೋಡಿ ಬೆಳೆಸಿದ್ದೇ ತಾರೆ. ನಾನು ಈ ಥರದ ಆಯ್ಕೆ ಮಾಡೋ ಸ್ವಾತಂತ್ರ್ಯವನ್ನು ಅವರೇ ಬೆಳೆಸ್ಕೊಟ್ಟಿದ್ದೆ ನಾನು. ಫೈನ್ ಸರ್. ಈ ಒಂದು ಕಡೆ ಜಮೀನು ತಗೊಂಡು ಕೃಷಿ ಕೂಡ ಮಾಡ್ತೀರಾ,
ಮತ್ತೊಂದು ಕಡೆ ಸಿನಿಮಾ ಶೂಟಿಂಗು ಡಬ್ಬಿಂಗು ಬರೀ ಕನ್ನಡಕ್ಕಷ್ಟೇ ಸೀಮಿತ ಆಗಿಲ್ಲ ನೀವು. ಒಂದು ಕಡೆ ಹೈದ್ರಾಬಾದು, ಮುಂಬೈ, ಚೆನ್ನೈ, ವಿದೇಶಗಳಲ್ಲೂ ಶೂಟಿಂಗ್ ಮಾಡ್ತಾ ಇರ್ತೀರಾ, ಬೇರೆ ಬೇರೆ ಭಾಷೆಗಳಲ್ಲಿ ತುಂಬ ಬ್ಯುಸಿ ಇರ್ತೀರಾ. ಈ ಟೈಮ್ನೆಲ್ಲ ಹೇಗೆ ಹೊಂದಾಣಿಕೆ ಮಾಡ್ಕೊತೀರಾ ಅಂತ ಸರ್? ಇರೋ ಅಷ್ಟು ಟೈಮಲ್ಲಿ ಎಷ್ಟು ಮಾಡೋಕ್ಕಾಗತ್ತೆ ಅಷ್ಟು ಮಾಡೋದಷ್ಟೇ. ತೀರಾ ಆಸೆ ಗೀಸೆ ಎಲ್ಲ ನನಗೆ ಇರೋ ಅಷ್ಟು ಟೈಮ್ನ ಎಷ್ಟು ಜುಡಿಷಿಯಸ್ ಆಗಿ ಯೂಸ್ ಮಾಡ್ಬೋದು ಅಷ್ಟು ಮಾಡ್ತೀನಿ. ಜೊತೆಗೆ ಫಾರಿನೆಲ್ಲ ನಾವು ಹೋಗಲ್ಲ, ಕಡಿಮೆನೇ. ವಿಲನ್ಗಳೆಲ್ಲ ಯಾರು ಫಾರಿನ್ ಕರ್ಕೊಂಡು ಹೋಗ್ತಾರೆ? ನನಗೊಂದ್ಸಲ ಯಾರೋ ಅವರು ಒಂದು ದೊಡ್ಡ ಸ್ಟಾರ್ ಸಿನಿಮಾ ತಮಿಳಲ್ಲಿ ಬಂತು, ಅದನ್ನ ಹೇಳಿದ್ರು. ನನಗೆ ಕತೆ ಇಷ್ಟ ಆಗಲಿಲ್ಲ, ಪಾತ್ರನೂ ಇಷ್ಟ ಆಗಲಿಲ್ಲ, ಕಥೆನೂ ಇಷ್ಟ ಆಗಲಿಲ್ಲ. ಏನೋ ಟಿಪಿಕಲ್ ಆಗಿ ಸುಮ್ಮನೆ ಮ್ಯಾನಿಪುಲೇಟಿವ್ ಸಿನಿಮಾ ಥರ ಇತ್ತು. ಅಂದರೆ ಹೆಂಗೆ ದುಡ್ಡು ಮಾಡೋದಕ್ಕೆ ಏನು ಮಾಡಬೇಕು ಅದು ಮಾಡೋದಕ್ಕೆ ಏನೇನು ಬೇಯಿತ್ತೋ ಅದಿತ್ತು. ನಾನು ತಪ್ಪಿಸ್ಕೊಳ್ಳೋಕೆ ಏನೋ ಟ್ರೈ ಮಾಡಿದೆ, ಏನೋ ಹೇಳಿದೆ, ಅದು ಹೇಳಿದೆ, ಇದು ಹೇಳಿದೆ. ಇಲ್ಲ ಸರ್, ಇವ್ರ ಸಿನಿಮಾ ಸ್ಟಾರ್ ಸಿನಿಮಾ, ಈ ಸಿನಿಮಾ. ಸರಿ ಸರ್, ಅದು ಡೇಟ್ ಇಲ್ಲ ಸರ್, ಏನೂ ಇದಿಲ್ಲ ಸರ್. ಸರ್ ಲಂಡನ್ನಲ್ಲಿ ಸರ್ ಶೂಟಿಂಗು ಅಂತ. ಹೆಂಗೆ ನನಗೆ ಅದರದ್ದು ಅಂದರೆ ಊರು ಸುತ್ತಬೇಕು ಅನ್ನೋ ಇದೇ ಇಲ್ಲ ನನಗೆ. ಬಹುಶಃ ಲಂಡನ್ ಅಂತ ಹೇಳ್ಬಿಟ್ರೆ ಒಂದೇ ಏಟ್ಗೆ ಎಸ್ ಬರ್ತೀನಿ ಅಂದ್ಬಿಡ್ತೀರಾ ಅಂತ. ಅಂದರೆ ಅದೆಲ್ಲವೂ ಕನ್ಸಿಡರ್ ಆಗುತ್ತೆ ಅಂತ ನನಗೆ ಆವಾಗಲೇ ಅನಿಸಿದ್ದು. ಓಕೆ, ಇವ್ರು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಆ ಥರದ ಆಸಕ್ತಿಗಳಿಲ್ವಲ್ಲ. ಸೊ ಹಾಗಾಗಿ ವಿಲನ್ಗಳನ್ನ ತುಂಬ ಅಪರೂಪಕ್ಕೆ ಕರ್ಕೊಂಡು ಹೋಗೋದು. ಕರ್ಕೊಂಡು ಹೋದರೆ ಈ ಥರ ಲಂಡನ್ನೇ ಕರ್ಕೊಂಡು ಹೋಗ್ತೀವಿ, ದುಡ್ಡೆಲ್ಲ ಕೇಳ್ತೀವಿ ಅಂತ ಲೆವೆಲ್ಗೂ ಬರುತ್ತೆ ಬೇಕಾದ್ರೆ. ಹಾಗಾಗಿ ನೋಡಿ, ರಿಯಾಲಿಟಿ ಏನು ಅಂತ ನಿಮ್ಮ ಜೊತೆ ಕೂತು ಮಾತಾಡಿದಾಗಲೇ ನಮಗೂ ಗೊತ್ತಾಗೋದು. ಸರ್, ಇವೆಲ್ಲದರ ಹೊರತಾಗಿ ರೀಸೆಂಟಾಗಿ ನಾನೊಂದು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡೋಕ್ಕಾಗಿಲ್ಲ, OTTಯಲ್ಲಿ ನೋಡಿದೆ, ವಿಡುದಲೈ 2 ಅಂತ. ಅದು ದೊಡ್ಡ ಸಕ್ಸಸ್ ಆದಂಥ ಸಿನಿಮಾದ ಸೀಕ್ವೆಲ್ಲು, ಮುಂದುವರೆದ ಭಾಗ. ವಿಜಯ್ ಸೇತುಪತಿ ಅವರು ನಿಮ್ಮ ಒಂದು ಕಾಂಬಿನೇಷನಲ್ಲಿ ಬಂದಂಥ ಸಿನಿಮಾ ನಂಗೆ ಬಹಳ ಪರ್ಸ್ನಲಿ ಇಷ್ಟ ಆಯಿತು. ಯಾಕಂದರೆ ನಿಮ್ಮ ಒಂದು ಮೈಂಡ್ ಸೆಟ್ಟು, ಸಿದ್ಧಾಂತಗಳು, ಯೋಚನೆಗಳು, ಆಲೋಚನೆಗಳಿಗೆ ಒಗ್ಗುವಂಥ ಒಂದು ಸಿನಿಮಾ. ಯಾಕಂದರೆ ನೀವು ಸಿಕ್ಕಾಪಟ್ಟೆ ಪುಸ್ತಕಗಳು ಅದು ಇದು ಓದ್ತಾ ಇರ್ತೀರಾ. ಸೊ ಆ ರೆವಲ್ಯೂಷನರಿ ಕತೆ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಆಯಿತು? ನಿಮ್ಗೆ ಏನು ಅಪ್ಲೋಡ್ಸ್ ಬಂತು ಸರ್ ಆ ಸಿನಿಮಾ ನೋಡಿದಂಥವ್ರಿಂದ? ಜನಗಳಿಗೆ ಏನಿಸ್ತು ಅನ್ನೋದಕ್ಕಿಂತ ನನಗೆ ಅನಿಸಿದ್ದು ನನಗಲ್ಲಿ ಮುಖ್ಯ ಆಯಿತು ಆ ಸಿನಿಮಾ ಮಟ್ಟಿಗೆ. ಜನಪರ ಹೋರಾಟಗಳ ಒಂದು ದೊಡ್ಡ ಪರಂಪರೆ ಏನಿದೆ ಈ ದೇಶದಲ್ಲಿ. ಯಾವತ್ತಿಂದನೂ ಅಂದರೆ ನಾವು ರಾಜ ಮಹಾರಾಜರ ಕಾಲದಿಂದ ಇವತ್ತು ಪ್ರಜಾಪ್ರಭುತ್ವಕ್ಕೆ ಬರುವವರೆಗೆ, ಇವತ್ತಿನ ಸಂವಿಧಾನ ಅಸ್ತಿತ್ವಕ್ಕೆ ಬರುವವರೆಗೆ, ಎಲ್ರಿಗೂ ಸಮಾನ ಅಧಿಕಾರ, ಸಮಾನತೆಯ ಒಂದು ಸಂವಿಧಾನ ಬರುವವರೆಗೆ ಎಷ್ಟು ತಾರತಮ್ಯ ಇತ್ತು, ಎಷ್ಟು ದಬ್ಬಾಳಿಕೆ ಇತ್ತು, ಎಷ್ಟು ಶೋಷಣೆ ಇತ್ತು. ಅವೆಲ್ಲದರ ವಿರುದ್ಧ ಹಂತ ಹಂತವಾಗಿ ಅಲ್ಲಲ್ಲಿ ಯಾರ್ಯಾರಿಗೆ ಸಾಧ್ಯ ಆಯಿತು ಅವರೆಲ್ಲರೂ ಹೋರಾಡ್ಕೊಂಡಿದ್ದಾರೆ. ಸುಮಾರು ಜನ ಹೀಗೆ ಅನಾಮಧೇಯ ಅಶೋಕ್ ಕುಮಾರ್ ತುಂಬ ಜನ ಇದ್ದಾರೆ. ಆ ಥರದ ಪಾತ್ರಗಳನ್ನು ಮುಖ್ಯವಾಗಿ ಇಟ್ಕೊಂಡು ವೆಟರನ್ ಮಾಡಿರುವಂಥ ಸಿನಿಮಾ. ಇವತ್ತಿಗೆ ಒಂದು ಸುಮಾರು ಜನ ಹೇಳ್ತಾರೆ ಅದು ಇಲ್ಲ ಪ್ರಸ್ತುತ ಅಲ್ಲ, ಇವತ್ತೆಲ್ಲ ಸಮವಾಗಿದೆ, ಎಲ್ಲಿದೆ ಜಾತಿ, ಎಲ್ಲಿದೆ ತಾರತಮ್ಯ ಅಂತೆಲ್ಲ ಅಂತಾರೆ. ಅಂದರೆ ನಮ್ಮ ಅನುಭವಕ್ಕೆ ಬರಲಿಲ್ಲ ಅಂದ ಮಾತ್ರಕ್ಕೆ ಅಂದರೂ ಆ ಥರದ ಕ್ರೌರ್ಯ, ಆ ಥರದ ದೌರ್ಜನ್ಯ, ಶೋಷಣೆ ಎಲ್ಲ ನಮ್ಮ ಅನುಭವಕ್ಕೆ ಬರದೇ ಇರ್ಬೋದು. ನಾವು ಸಿಟಿಯಲ್ಲಿ ಬಂದು ಕೂತ್ಕೊಂಡಿದ್ದೀವಿ, ಸಿಟಿಯಲ್ಲಿ ಆದರೂ ತಾರತಮ್ಯ, ಜಾತಿ ಕಾಣಿಸಿದ್ರು ಅಥವಾ ತಾರತಮ್ಯ ಕಾಣಿಸೋದು ಎಲ್ಲೋ ಅಂಡರ್ ಕರೆಂಟಲ್ಲೂ ಇರುತ್ತೆ, ಹಂಗಾಗಿ ಕಾಣಿಸ್ತೀವಿ ಹೋಗಿರ್ಬೋದು ಅವ್ರಿಗೆ. ನನ್ನ ಫ್ರೆಂಡ್ಸೇ ಕೇಳ್ತಾರೆ ಎಲ್ಲಿದೆ ಜಾತಿ ಇವಾಗ ಅಂತ. ಆದರೆ ನೀವು ಹಾಗೆ ಒಂದಷ್ಟು ಹಳ್ಳಿಗಳ ಕಡೆಗೆ ಹೋದರೆ ಅಲ್ಲೆಲ್ಲ ಇವತ್ತಿಗೂ ಜಾತಿ ಅಷ್ಟೇ ಸ್ಟ್ರಾಂಗ್ ಆಗಿ ಉಳ್ಕೊಂಡಿದೆ. ಅದನ್ನೇ ಅಸ್ತಿತ್ವವಾಗಿ ಇಟ್ಕೊಂಡು ಜನ ಬದುಕ್ತಾ ಇದ್ದಾರೆ. ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ಸುಮಾರು ಜನ ರಾಜಕೀಯ ಮಾಡ್ತಾ ಇದ್ದಾರೆ. ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ಶೋಷಣೆ ಕೂಡ ನಡೀತಾ ಇದೆ. ಇತ್ತೀಚೆಗಷ್ಟೇ ಒಬ್ಬ ಆದಿವಾಸಿ ತಲೆ ಮೇಲೆ ಮೂತ್ರ ಹೋಗುವಂಥ ಘಟನೆ ಕೂಡ ನಡೆದಿದೆ. ಜಾತಿ ಯಾವತ್ತೂ ಸತ್ತಿಲ್ಲ, ಸಾಯೋದಕ್ಕೂ ಇಲ್ಲ, ಬಿಡೋದಿಲ್ಲ ಇವರು. ನಮ್ಮ ರಾಜಕಾರಣಿಗಳೇ ಬಿಡೋದಿಲ್ಲ ಸಾಯೋದಕ್ಕೆ. ಯಾಕಂದರೆ ಅದು ಬಂಡವಾಳ ಅಲ್ಲ, ದೊಡ್ಡ ಬಂಡವಾಳ ಹೊಡೆಯೋದಕ್ಕೆ ಜನಗಳನ್ನ, ಅವ್ರನ್ನ ಪಂಗಡವಾಗಿ ವಿಂಗಡಿಸಿ ಆ ಪಂಗಡಗಳನ್ನ ಬೇರೆ ಬೇರೆಯಾಗಿ ಬಳಸ್ಕೊಳ್ಳೋದಕ್ಕೆ. ಸೊ ಅವರ ದಾಳವಾಗಿ ಎಲ್ಲಿವರೆಗೂ ವರ್ಕ್ ಆಗುತ್ತೋ ಇದು ಮುಗಿಯೋದಿಲ್ಲ. ಸೊ ಈ ಹೋರಾಟ ಮುಗಿಯೋದಿಲ್ಲ ಖಂಡಿತವಾಗಿ. ಪ್ರಸ್ತುತ ಕೂಡ ಇವತ್ತಿಗೂ ಪ್ರಸ್ತುತವಾಗಿ ಇಲ್ಲದೇ ಇದ್ದರೆ ಚೆನ್ನಾಗಿರ್ತಿತ್ತು ನಿಜವಾಗ್ಲೂ. ಪ್ರಸ್ತುತ ಆಗಲಿಲ್ಲ ಅಂದರೆ ಜಾತಿ ಧರ್ಮ ಎಲ್ಲ ಹೊಟ್ಟೋಗ್ಬಿಡ್ತು ಅಂತ ನಿಜವಾಗ್ಲೂ ಅದಕ್ಕಿಂತ ಐಡಿಯಲ್ ಕಂಡೀಷನ್ ಬೇರೆ ಯಾವುದೂ ಇಲ್ಲ. ಬಟ್ ಅದು ಸಾಧ್ಯ ಆಗಿಲ್ಲ, ಇಲ್ಲಿ ನಮ್ಮ ದೇಶದಲ್ಲೂ ಅದು ಸಾಧ್ಯ ಆಗಿಲ್ಲ. ಅದು ಇನ್ನು ನಾವು ಹಿನ್ನಡೆನೇ ಮಾಡ್ತಾಯಿದ್ದೀವಿ ಇನ್ನು ಇತ್ತೀಚೆಗಂತೂ. ಸೊ ಇಂಥ ಪರಿಸ್ಥಿತಿಯಲ್ಲಿ ಅವೆಲ್ಲವನ್ನು ಜ್ಞಾಪಿಸೋದು ಜನಗಳಿಗೆ ಮುಖ್ಯ ಆಗುತ್ತೆ. ಜನಗಳಿಗೆ ಎಲ್ಲ ಜೀವಿಗಳು ಸಮಾನರು ಅಂತ ಹೇಳೋದು ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಹೋರಾಡಿದವ್ರ ಕಥೆಗಳನ್ನ ಹೇಳೋದು ಮುಖ್ಯ ಆಗುತ್ತೆ. ಅಲ್ಲಲ್ಲಿ ಯಾರನ್ನಾರು ಪ್ರೇರೇಪಿಸ್ಬೋದು, ಎಲ್ಲರನ್ನೂ ಪ್ರೇರೇಪಿಸ್ಬೋದು. ಈ ಥರ ದಬ್ಬಾಳಿಕೆ ವಿರುದ್ಧ, ಶೋಷಣೆ ವಿರುದ್ಧ ದನಿ ಎತ್ತೋದಕ್ಕೆ ಅವ್ರಿಗೆಲ್ರಿಗೂ ಎಲ್ಲೋ ಸ್ಫೂರ್ತಿ ಆಗೋದು ಈ ಥರ ಸಿನಿಮಾ. ಅದೇ ಆ ಸಿನಿಮಾದಲ್ಲಿ ಮತ್ತೊಂದು ಪ್ರಧಾನವಾದ ಭಾಗ ಏನಪ್ಪ ಅಂತಂದರೆ, ತಮ್ಮ ಹಕ್ಕುಗಳಿಗಾಗಿ ಹೋರಾಟ ನಡೆಸುವಂಥವ್ರನ್ನ ಅವರಿಗೆ ನಕ್ಸಲಿಸಮ್ ಪಟ್ಟ ಕಟ್ಟುವಂಥದ್ದು. ಸೊ ರೀಸೆಂಟಾಗಿ ಅದಕ್ಕೆ ಪೂರಕವಾಗಿ ನಮ್ಮಲ್ಲೂ ನಕ್ಸಲಿಸಮ್ಗೆ ಯುಗಾಂತ್ಯ ಅನ್ನೋ ಥರ ರೀಸೆಂಟಾಗಿ ಎಲ್ಲರನ್ನೂ ಬಂದು ಅವರು ಸರೆಂಡರ್ ಆಗೋ ಥರ ಮಾಡಿ, ಅವ್ರ ಶಸ್ತ್ರಾಸ್ತ್ರಗಳು ಎಲ್ಲೆಲ್ಲಿ ಇಟ್ಟಿದ್ರು ಅದನ್ನೆಲ್ಲ ವಶಪಡಿಸ್ಕೊಂಡು, ಅಲ್ಲಿಗೆ ಕರ್ನಾಟಕದಲ್ಲೂ ನಕ್ಸಲಿಸಮ್ಮು ಯುಗಾಂತ್ಯ ಆಯಿತು ಅನ್ನೋ ಥರ ಬಿಂಬಿಸಲಾಯಿತು. ಸೊ ನಿಮಗೆ ನಕ್ಸಲಿಸಮ್ಮು ಮತ್ತು ಅವರ ಹೋರಾಟಗಳ ಬಗ್ಗೆ ನಿಮ್ಮ ನಿಲುವುಗಳೇನು? ನಕ್ಸಲಿಸಮ್ ಅದೇ ಏನಾಗುತ್ತೆ, ಈಗ
ಕಮ್ಯುನಿಸ್ಟ್ ಹೋರಾಟಗಳಿಗೂ ನಕ್ಸಲಿಸಮ್ಗೂ ವ್ಯತ್ಯಾಸ ಬಂದಿದೆ. ಆರ್ಮ್ಡ್ ಮೂವ್ಮೆಂಟ್ ಅಂತ ಯಾವಾಗ ಶುರುವಾಗುತ್ತೆ ನಿಮಗೆ ಹಿಂಸೆಯನ್ನು ಆಧರಿಸಿದಂಥ ಹೋರಾಟ ಅದು. ಅವರ ಹೋರಾಟದ ಹಿಂದಿನ ಸಿದ್ಧಾಂತ ಅದೇ ಆಗಿರ್ಬೋದು, ಶೋಷಣೆಯ ದಬ್ಬಾಳಿಕೆ ವಿರುದ್ಧನೇ ಆಗಿರ್ಬೋದು. ಆದರೆ ಹಿಂಸೆಯ ಆಧಾರಿತ ಹೋರಾಟ ಅದು. ಹಿಂಸೆ ಯಾವುದಕ್ಕೂ ಉತ್ತರ ಅಲ್ಲ ಅಂತ ನನಗೆ ಅನಿಸುತ್ತೆ. ಇವತ್ತಿಗೂ ಅಷ್ಟೇ ಹಿಂಸೆ ಯಾವುದಕ್ಕೂ ಉತ್ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಹಿಂಸೆ ಸರಿಯಾದ ದಾರಿ ಅಂತ ನಾನು ನಂಬಿದ್ದೀನಿ. ಅದೇ ನಮಗೆ ಇಷ್ಟು ವರ್ಷದಲ್ಲಿ ನಮ್ಮ ಪ್ರಪಂಚದ ಇತಿಹಾಸದಲ್ಲೇ ಹಿಂಸೆಯಿಂದ ಯಾವ ದೊಡ್ಡ ಬದಲಾವಣೆ ಆಗಿದ್ದು ನೋಡಿಲ್ಲ. ಸೊ ಹಿಂಸೆಯ ಆಧಾರಿತ ಯಾವುದೇ ಮೂವ್ಮೆಂಟ್ ಆಗಿ ಯಾವತ್ತೋ ಒಂದು ದಿವಸ ಅದು ಅಂತ್ಯ ಆಗಬೇಕು ನಿಜ. ಯಾಕಂದರೆ ಬಟ್ ಅದರ ಹಿಂದಿನ ಚೇತನ ಸಾಯಬಾರದು. ಅದು ಬೇರೆ ದಾರಿಗೆ ಬರಬೇಕು, ಮುಖ್ಯವಾಹಿನಿಗೆ ಬರಬೇಕು, ಶಾಂತಿಯುತವಾದ ಹೋರಾಟ ಆಗಬೇಕು, ಪ್ರೀತಿಯಿಂದ ಆಗುವಂಥ ಹೋರಾಟ ಆಗಬೇಕು, ಮನ ಪರಿವರ್ತನೆಗೆ ಆಗುವಂಥ ದೊಡ್ಡ ಪ್ರಯತ್ನ ಆಗಬೇಕು. ಅದರ ನಿಟ್ಟಿನಲ್ಲಿ ಹೋರಾಟ ಆಗಬೇಕು ಅಂತ ನನಗನ್ಸುತ್ತೆ. ಶಸ್ತ್ರ ಸಹಿತ ಹೋರಾಟಕ್ಕೆ ನಾನು ಯಾವತ್ತೂ ವಿರೋಧಿ. ಅದು ಯಾವುದೇ ಆಗಲಿ, ದೇಶಗಳ ಮಧ್ಯೆ ಆಗಿರ್ಬೋದು, ಒಳ ಜಗಳಗಳಾಗಿರ್ಬೋದು, ಹಿಂಸೆ ಯಾವುದಕ್ಕೂ ಉತ್ತರ ಅಲ್ಲ ಅಂತ. ಸೂಪರ್ ಸರ್. ಇನ್ನು ವಿಜಯ್ ಸೇತುಪತಿ ಅವರ ನಿಮ್ಮ ಕಾಂಬಿನೇಷನ್ ಭಾಳ ಖುಷಿ ಅನ್ನಿಸ್ತು ನಮಗೆ. ಅವರು ನಿಮ್ಮ ಥರನೇ ತುಂಬ ಚೂಸಿ ಪಾತ್ರಗಳು ಎಲ್ಲನೂ. ಸೊ ಯಾವುದೇ ಪಾತ್ರ ಕೊಟ್ಟರು ಅದನ್ನು ಅವಗಾಹನೆ ಮಾಡಿಕೊಂಡು ಒಳಹೊಕ್ಕಿ ಮಾಡುವಂಥ ಒಬ್ಬ ಕಲಾವಿದ. ಸೊ ಅವರ ಜೊತೆಗಿನ ಒಡನಾಟ, ಆ ಜರ್ನಿ ಹೇಗಿತ್ತು ಅಂತ? ಚೆನ್ನಾಗಿತ್ತು. ಮುಂಚೆನೇ ಒಂದು ಸಿನಿಮಾ ಮಾಡಿದ್ರು, ರೆಕ್ಕೆ ಅಂತ ಒಂದು ಸಿನಿಮಾ ಮಾಡಿದ್ವಿ ಅವರಿಗೆ. ಅದ್ರಲ್ಲಿ ತುಂಬ ಚಿಕ್ಕ ಎಪಿಸೋಡ್ ಅಷ್ಟೇ ನಂದು. ಇದರಲ್ಲಿ ಸುಮಾರು ದಿವಸ ಕಳೀಲಿಕ್ಕೆ ಸಾಧ್ಯ ಆಯಿತು. ಒಂದೇ ಆಲೋಚನೆಗಳು ಇರುವಂಥವ್ರ ಜೊತೆ ಕೆಲಸ ಮಾಡೋದು ತುಂಬ ಖುಷಿ ಆಯಿತು. ಮೆಟ್ರಿ ಜೊತೆ ಕೆಲಸ ಮಾಡೋದಕ್ಕೂ ಅದೇ ಕಂಫರ್ಟ್. ಏನಂತಂದರೆ ಆಲೋಚನೆಗಳು ಒಂದೇ ಥರ ಇರೋದ್ರಿಂದ. ಇವರು ವಿಜಯ್ ಸೇತುಪತಿ ಕೂಡ ಅದೇ ಥರದ ಇದನ್ನೆಲ್ಲ ನಂಬಿರುವಂಥ ನಟ. ಮೆಟ್ರಿ ಒಂದ್ಸಲ ಹೇಳಿದ್ರು ಒಂದು ದಿವಸ ಬಂದು, ಒಂದಷ್ಟು ಆಲ್ಮೋಸ್ಟ್ ಕೊನೆ ಸ್ಟೇಜಲ್ಲಿ ಫುಟೇಜೆಲ್ಲ ನೋಡಿದೆ. ನೀವಿಬ್ಬರು ನನಗೆ ಈ ಸಿನಿಮಾದಲ್ಲೇ ತುಂಬ ಕನ್ವಿನ್ಸಿಂಗಾಗಿ ಕಾಣಿಸಿದ್ದು ಅಂತ. ಯಾಕೆಂದರೆ ನಂಬಿರುವಂಥ ವಿಷಯ ಹೇಳುವಾಗ ಯಾವಾಗಲೂ ಆ ಕನ್ವಿಕ್ಷನ್ ಕಾಣುತ್ತಲ್ಲ ಕಣ್ಣು. ನಾವು ತೀರಾ ಮೋಸ ಮಾಡೋಕ್ಕಾಗಲ್ಲ. ಕ್ಯಾಮ್ರಾ ತುಂಬ ಸೆನ್ಸಿಟಿವ್, ಹಿಡಿತಾ ಇರುತ್ತೆ. ತುಂಬ ಸೂಕ್ಷ್ಮಗಳನ್ನ ಒಳಗಡೆ ಇರೋದನ್ನೆಲ್ಲ ಹಿಡಿತಾ ಇರುತ್ತೆ. ಮನಸ್ಸಿನ ಒಳಗಡೆ ಇರೋದು ಕಾಣಿಸ್ತಾ ಇರ್ತದೆ, ತೋರಿಸ್ತಾ ಇರುತ್ತೆ. ಮೆಟ್ರಿಗೆ ಹಾಗನ್ನಿಸ್ತು ಅಂತಂದರೆ ನಿಜವಾಗ್ಲೂ ನಾವು ನಂಬಿರೋದನ್ನು ತುಂಬ ನಂಬಿ ಹೇಳಿದ್ದೀವಿ ಅಂತ ಅನ್ಕೋಬೋದು. ಸೂಪರ್ ಸರ್. ಇನ್ನು ಈಗ ಪ್ರೆಸೆಂಟು ಅನಾಮಧೇಯ ಅಶೋಕ್ ಕುಮಾರ್ ಹೊರತಾಗಿ ಬೇರೆ ಯಾವೆಲ್ಲ ಸಿನಿಮಾಗಳು ನಿಮ್ಮ ಬಕೆಟಲ್ಲಿದ್ದಾವೆ ಅಂತ? ಪುಟ್ಟ ಸಿನಿಮಾಗಳು ಒಂದಷ್ಟಿದೆ. ಪುಟ್ಟ ಪ್ರಯತ್ನ. ನಾನು ಆಗ್ಲಿಂದ ಹೇಳ್ತಾ ಇದ್ನಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ದೊಡ್ಡ ಸಿನಿಮಾಗಳನ್ನ ಮಾಡೋದು ಆಗೋಲ್ಲ. ತುಂಬ ಹೆಚ್ಚಿನ ಬಂಡವಾಳ ಹಾಕಿ ಸಿನಿಮಾ ಮಾಡಿದ್ರೆ ಅದರ ಬಂಡವಾಳ ವಾಪಸ್ ಗಳಿಸೋದಕ್ಕೆ ತುಂಬ ಒದ್ದಾಡಬೇಕಾಗಿದೆ. ಅದು ಕೊರೋನಾ ನಂತರ ಅಂತೂ OTT ಒಂದಷ್ಟಿತ್ತು. ಮುಂಚೆ TV ಇತ್ತು. ದೊಡ್ಡ ಸಿನಿಮಾಗಳು, ಸ್ಟಾರ್ಗಳು TVಗೆ ಬರ್ತಾ ಇರಲಿಲ್ಲ. ಯಾಕಂದರೆ ಅವ್ರಿಗೆ ಘನತೆಗೆ ಇದು ತುಂಬ ಕೀಳು ಅಂತ ಅನಿಸ್ತಾ ಇತ್ತು. TVಗೆಲ್ಲ ಹೋಗ್ಬಾರ್ದು ನಾವು. OTTನೂ ಹಾಗೆ ಆಗ್ಬಿಡು. ಯಾಕಂದರೆ TVಲಿ ಮೊಬೈಲಲ್ಲಿ ನೋಡುವಂಥದ್ರಿಂದ OTTನೂ TV ಥರ ಕನ್ಸಿಡರ್ ಮಾಡ್ತಾಯಿದ್ರು. ಯಾವಾಗ ಅವ್ರ ಹಸಿತು ತೀರಾ ಧಕ್ಕೆ ಬಂದ್ಬಿಡ್ತು, ಥಿಯೇಟ್ರೇ ಮುಚ್ಚಿ ಹೋಗುವಂಥ ಪರಿಸ್ಥಿತಿ ಬಂತು ಕೊರೋನಾದಲ್ಲಿ, ಅವ್ರು ವಿಧಿ ಇಲ್ಲದೆ OTTಗೆ ಬಂದು ಕೂತ್ಕೊಂಡ್ರು. OTTಗೆ ಬಂದು ಕೂತ್ಕೊಂಡ್ರೆ ಏನಾಯಿತು ಅಂದರೆ, ಮುಂಚೆ ಇವರಿಗೆಲ್ಲ ಥಿಯೇಟ್ರ್ ಇರಲಿಲ್ಲ, ಹಾಗೆ OTTನೂ ಖಾಲಿ ಮಾಡಿದ್ರು. OTTಲಿರೋ ದುಡ್ಡೆಲ್ಲ ಖಾಲಿ ಮಾಡಿದ್ರು ದೊಡ್ಡ ದೊಡ್ಡ ಸಿನಿಮಾಗಳಿಗೆ. ಈಗ ಚಿಕ್ಕ ಸಿನಿಮಾಗಳಿಗೆ ಎಲ್ಲರೂ ಜಾಗ ಇತ್ತು. ಒಂದಷ್ಟು ಕ್ವಾಲಿಟಿ ಓರಿಯೆಂಟೆಡ್ ಸಿನಿಮಾಗಳಿಗೆ ಜಾಗ ಇತ್ತು ಮುಂಚೆ. ಈಗ ಅವ್ರಿಗೂ ಕಂಟೆಂಟ್ ಬೇಕಲ್ಲ, ತೊಗೊಳ್ತಾ ಇದ್ರು ಎಲ್ಲ ಸಿನಿಮಾಗಳು ತೊಗೊಳ್ತಾರೆ. ಈಗ ಅಲ್ಲೂ ಜಾಗ ಇಲ್ಲ. ಸೊ ಚಿಕ್ಕ ಸಿನಿಮಾಗಳಿಗೆ ಎಲ್ಲೂ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡು ಜನಗಳ ಹತ್ರ ಮತ್ತೆ ವಾಪಸ್ ಹೋಗ್ಬೇಕು. ಜನನೇ ಈಗ ಉಳಿಸ್ಕೋಬೇಕು ಈ ಸಿನಿಮಾಗಳನ್ನ. ಹಾಗಾಗಿ ಪುಟ್ಟ ಸಿನಿಮಾಗಳನ್ನ ಮಾಡಿ ಜನಗಳ ಹತ್ರ ತಗೊಂಡೋಗಿ ಒಂದು ಲೆವೆಲ್ಗೆ ಆಡಿಯನ್ಸ್ ಜೊತೆ ಒಂದು ಇಂಟ್ರಾಕ್ಷನ್ ಶುರು ಮಾಡಿದ್ರೆ ಎಲ್ಲೋ ಒಂದು ಹಂತದಲ್ಲಿ ಒಂದೇ ಥರದ ಆಲೋಚನೆ ಸಾಧ್ಯನಾ ಅಂತ ನನಗನ್ನಿಸ್ತಾ ಇದೆ. ಪ್ರಯತ್ನ ಅದೇ ಇರುತ್ತೆ. ಸೊ ಹಾಗಾಗಿ ಪುಟ್ಟ ಸಿನಿಮಾಗಳನ್ನ ಒಂದಷ್ಟು ಮಾಡುವಂಥ ಪ್ರಯತ್ನ. ಆ ಥರದಲ್ಲಿ ಒಂದಷ್ಟು ಸಿನಿಮಾಗಳಾಗ್ತದೆ, ಇದಾಗ್ತದೆ. ಒಂದೆರಡು ಡಿಸ್ಕಷನ್ಗಳಿದೆ. ಒಂದು ತರುಣ್ ಸಿದ್ದಿರ್ ಒಂದು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ, ಅವ್ರದ್ದಾಗ್ತಾ ಇದೆ. ಸಂಗೀತಾ ಭಟ್ ಅವರ ಹಸ್ಬೆಂಡ್ ಸುದರ್ಶನ್ ಅಂತ ಅವರೊಂದು ಸಿನಿಮಾ ಮಾಡ್ತಾರೆ, ಅದೊಂದು ಪುಟ್ಟ ಸಿನಿಮಾ ಆಗ್ತಾ ಇದೆ. ಕಿಶೋರ್ ಸರ್ ಅವರಿಗೆ ಮುಂದಿನ ಕನಸುಗಳು ಅಂದರೆ ನಿರ್ದೇಶನ, ನಿರ್ಮಾಣ, ಈ ಥರದ ಕನಸುಗಳು? ಅವಾಗ ಮಾಡ್ತಾನೆ ಇರ್ತೀನಿ. ಅಂದರೆ ಇದರಲ್ಲೆಲ್ಲ ಹೇಳ್ತಾನೆ, ನಂದು ಕೋ ಪ್ರೊಡ್ಯೂಸರ್ ಅಂತ ಹೆಸರಾಗಿದ್ದಾರೆ. ಯಾಕಂದರೆ ನಾನು ಶೂನ್ಯ ಬಂಡವಾಳದ ಪ್ರೊಡ್ಯೂಸರ್ ಅಂತ. ಏನು ಮಾಡ್ತೀವಿ, ಸಂಬಳ ಕಡಿಮೆ ತೊಗೊಂಡು ಆ ಸಂಬಳನೇ ನೀವು ಬಂಡವಾಳ ತೊಗೊಳ್ಳಿ, ಅದನ್ನ ಕನ್ಸಿಡರ್ ಮಾಡ್ತೀನಿ, ನಿಮ್ಮ ದುಡ್ಡು ಬಂದಾಗ ಕೊಡಿ ಅಂತ. ಸೊ ಅದು ಎಲ್ಲ ಒಂದಷ್ಟು ಸಿನಿಮೋತ್ಸಾಹಿಗಳಿಗೆ ಒಂದು ಬೆನ್ ತಟ್ಟಿ ಒಂದು ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ. ಬಂಡವಾಳ ಕಡಿಮೆ ಆಗುತ್ತಲ್ಲ, ಬಂಡವಾಳದ ಬರ್ಡನ್ ಕಡಿಮೆ ಆಗುತ್ತೆ ಅವ್ರಿಗೆ. ಸೊ ಜೊತೆಗೆ ನನಗೆ ಆ ಸ್ಕ್ರಿಪ್ಟಲ್ಲಿ ನಂಬಿಕೆ ಇದ್ದರೆ ನಾನು ರಿಸ್ಕ್ ತೊಗೋಬೇಕಲ್ಲ. ನಾನು ಮಾತ್ರ ನನ್ನ ಕಾಸು ತೊಗೊಂಡ್ಬಿಟ್ಟು ನನಗೇನೋ ರಿಸ್ಕ್ ಬೇಡ ಅಂತ ತೊಗೊಂಡ್ಬಿಟ್ರೆ ಅದೆಲ್ಲಿ ನ್ಯಾಯ? ಸೊ ಆ ಥರದೊಂದು ಪ್ರಯತ್ನ ಅಷ್ಟೇ. ಒಂದು ಸಮಭಾಗಿತ್ವ, ಹಾಗಾದಷ್ಟೇ ಸಮವಾದ ಜವಾಬ್ದಾರಿ ಕೂಡ ತೊಗೊಂಡು ಮಾಡುವಂಥ ಒಂದು ಪ್ರಯತ್ನ ಅಷ್ಟೇ. ನನ್ನ ಪ್ರೊಡಕ್ಷನ್ಗಳಲ್ಲಿ ನಾನು ಹಾಗೆ ಮಾಡ್ತೀನಿ. ಅದರದ್ದು ಒಂದು ಸಿನಿಮಾ ಈಗಾಗಲೇ ರೆಡಿ ಇದೆ, B&W ಅಂತ. ಇನ್ನೊಂದು ಸಿನಿಮಾ ಡ್ರೈವ್ ಅಂತ ಮಾಡ್ತಾ ಇದ್ದೀನಿ, ನನ್ನ ಕಾಲ್ಭಾಗ ಮುಗಿದಿದೆ. ಅದೇ ಅದನ್ನು ಮಾರಾಟ ಮಾಡೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ, ಓದಾಡ್ತಾ ಇದ್ದೀನಿ ಈಗ. ಈ ಸಿನಿಮಾಗಳ ಹೊರತಾಗಿ OTTಗಳಲ್ಲೂ ತೊಡಗಿಸ್ಕೊತಾ ಇದ್ದೀರಾ ಅಂತ? ಅಂದರೆ ವೆಬ್ ಸೀರೀಸ್ಗಳಲ್ಲೂ ಏನಾದ್ರು ಮಾಡ್ತಿದ್ದೀರಾ ಅಂತ ರೀಸೆಂಟಾಗಿ? ಯಾವುದಾದ್ರು ಮುಗೀತು, ಒಂದು ರಿಲೀಸ್ ಆಯಿತು.
ಹಾಟ್ಸ್ಟಾರ್ ಅನ್ಸುತ್ತೆ, ಹಾಟ್ಸ್ಟಾರಲ್ಲಿ ಒಂದು ಪ್ಯಾರಾಶೂಟ್ ಅಂತ ಸಿನಿಮಾ, ಮಕ್ಕಳ ಸಿನಿಮಾ ಅಂತ ಅಂದ್ಕೊಂಡು ಶುರು ಮಾಡಿದ್ದು, ಅದು ಸೀರೀಸ್ ಆಗಿ ಮಾಡಿದ್ರು. ತುಂಬ ಚೆನ್ನಾಗಿ ಹೋಯ್ತು ಅದು ಸಹ. ಪರವಾಗಿಲ್ಲ, ಆ್ಯಕ್ಚುಲಿ ನಾನು ಲಕ್ಕಿ ಅಂತ ಒಳ್ಳೊಳ್ಳೆ ಕಥೆಗಳು ಬಂತು. ಈಗ ಸದ್ಯಕ್ಕೆ ಯಾವುದೂ ಸೀರೀಸ್ ಇನ್ನೂ ಇಲ್ಲ. ಇನ್ನೊಂದು ವಿಚಾರ, ನಾನು ಈಗ ಪ್ರಮುಖವಾಗಿ ಮುನ್ನೆಲೆಗೆ ಬಂದಿರತಕ್ಕಂಥದ್ದು, ಟಾಕ್ ಆಫ್ ದ ಟೌನ್ ಆಗ್ತಾ ಇರ್ತಕ್ಕಂಥದ್ದು, ಪ್ರಯಾಗ್ರಾಜ್ನಲ್ಲಿ ಒಂದಷ್ಟು ಜನ ಏನು ಮಹಾಕುಂಭಮೇಳ ನಡೀತಾ ಇದೆ, ಅದರಲ್ಲಿ ಕಾಲು ತುಳಿತಾಗಿ ಒಂದಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಅಥವಾ ಒಂದು ಸ್ಟೇಟ್ಮೆಂಟ್ ಏನು ಸರ್? ಗೊತ್ತಿಲ್ಲ. ಈ ಥರದ ಧಾರ್ಮಿಕ ಕೆಲಸಗಳೆಲ್ಲ ನಂಬಿಕೆ, ಶ್ರದ್ಧೆಯ ಕೆಲಸಗಳು, ಅದನ್ನು ಈಗೆಲ್ಲ ರಾಜಕೀಯಕ್ಕೆ ಬೆಳೆಸ್ಕೊತಾ ಇದ್ದಾರೆ. ಅದು ತೀರಾ ದೊಡ್ಡದು ಅಂತ. ಬಟ್ ಈ ಥರದ ಜನ ಅಷ್ಟೊಂದು ಸೇರುವಂಥ ಜಾಗದಲ್ಲಿ ಅದೊಂದು ಮಾರ್ಕೆಟಿಂಗಿಗೆ ಮಾಡಿನೇ ದೇಶದ ಅತಿ ದೊಡ್ಡ ಮೇಳ ಅಂತೆಲ್ಲ ಮಾಡ್ತಾ ಇದ್ದಾರೆ. ಅದು ಅಲ್ಲಿ ಮಾಡಿದಾಗ ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಬೇಕು. ಅಷ್ಟು ಜನ ಸೇರಿದ್ದಾರೆ ಅಂದಾಗ ತಕ್ಕ ವ್ಯವಸ್ಥೆ ಆಗಬೇಕು. ಅದು ವ್ಯವಸ್ಥೆಯ ವೈಫಲ್ಯ. ಜನಗಳ ಜೀವ ಹೋದರೆ ಹೆಂಗೆ ಅದನ್ನು ಹೌ ಡು ಯು ರೀಪ್ಲೇಸ್? ಸಾಧ್ಯನೇ ಇಲ್ಲ. ಪಾಪ ಆ ಪ್ರಾಣಿಗಳನ್ನ ಕಳ್ಕೊಂಡ ಮನೆಯವರಿಗೆಲ್ಲ ಜೀವನನೇ ಬದಲಾಗೋಗ್ಬಿಡುತ್ತೆ. ಮುಂಚೆ ಜೀವನ ಮೊದಲು ಇದ್ದ ಹಾಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ತೀರ ದೊಡ್ಡ ದುರಂತ. ಆದರೆ ಗೊತ್ತಿಲ್ಲ, ನನಗೆ ದೇವರಲ್ಲಿ ನಂಬಿಕೆ ಇಲ್ಲ. ಆದರೆ ನಂಬೋರನ್ನ ನಾನು ನಂಬೇಡಿ ಅಂತ ಹೇಳಲ್ಲ. ಯಾಕಂದರೆ ಅವ್ರಿಗೆ ಅದರಲ್ಲೇ ಏನೋ ಒಂದು ಸ್ಥೈರ್ಯ ಸಿಗುತ್ತೆ, ಮನಸ್ಥೈರ್ಯ ಸಿಗುತ್ತೆ. ಅಂದರೆ ಯಾಕಾಗಬಾರ್ದು? ಯಾವುದರಿಂದ ಆದರೂ ಒಳ್ಳೆಯದೇ. ಬಟ್ ಈ ಥರದ ದುರಂತಗಳಾದಾಗ ಅನಿಸುತ್ತೆ ಜಗತ್ತಿನಲ್ಲಿ ದೇವರಿಂದ ಎಷ್ಟು ಅಂದರೆ ದೇವರ ಹೆಸರಿನಲ್ಲಿ ಸುಮಾರು ಒಳ್ಳೆ ಕೆಲಸಗಳು ಮಾಡೋರು ಇದ್ದಾರಲ್ಲ. ದಾನ ಧರ್ಮ ಅದು ಇದು ಅದು ಎಲ್ಲದಕ್ಕೂ ಮಾಡೋರು ಸುಮಾರು ಜನ ಇದ್ದಾರೆ. ದೇವರ ಹೆಸರಿನಲ್ಲಿ ಒಳ್ಳೆ ಕೆಲಸ ಎಷ್ಟು ಆಗ್ತಿದೆ, ಕೆಟ್ಟ ಕೆಲಸಗಳು ಅಷ್ಟೇ ಆಗ್ತಾಯಿದೆ. ಟೆರರಿಸ್ಟ್ಗಳೆಲ್ಲ ಏನು ಮಾಡ್ತಾರೆ? ಈಗ ನಮ್ಮ ರಾಜಕಾರಣಿಗಳೇ ಟೆರರಿಸ್ಟ್ಗಳು ಮಾಡೋ ಕೆಲಸಗಳು ಮಾಡ್ತಾರೆ. ಕೂತ್ಕೊಂಡು ದೇವರ ಧರ್ಮದ ಹೆಸರಲ್ಲಿ ಓಟ್ಗಳನ್ನ ಡಿಬೇಟ್. ಅವ್ರು ಓಟ್ಗಳಷ್ಟೇ ಮುಖ್ಯ. ನಾವೆಲ್ಲ ಧರ್ಮ ಯಾವುದೂ ಮುಖ್ಯ ಅಲ್ಲ ಅವ್ರಿಗೆ. ಧರ್ಮನ ಯಾರೇ ಆಗಲಿ ಬಳಸ್ಕೊತಾ ಇದ್ದಾನೆ ಅಂತಂದರೆ, ಅದನ್ನ ಬಳಸ್ಕೊಂಡು ನೀನು ಈ ಧರ್ಮದವನು, ಇನ್ನು ನಂಗೆ ಓಟ್ ಹಾಕು ಅಂತ, ಇನ್ನೇನು ಕಾಪಾಡ್ತೀನಿ ನಾನು ಅಂತಂದರೆ, ಅವ್ನು ಧರ್ಮನ ವ್ಯಾಪಾರ ಮಾಡ್ತಾರೆ. ಧರ್ಮನ ವ್ಯಾಪಾರ ಮಾಡೋಂಥವನ್ನ ಧರ್ಮದ ರಕ್ಷಕ ಅಂತ ಲೆಕ್ಕ ಅಂತ. ಧರ್ಮದ ವ್ಯಾಪಾರಿಗಳೆಲ್ಲ ಒಂಥರ ಧಾರ್ಮಿಕ ಭಯೋತ್ಪಾದಕರೇ. ಭಯ ಹುಟ್ಟಿಸೋದು ಒಂದ್ಸರಿ, ನಿಮ್ಗೆ ಡೇಂಜರ್ ಇದೆ, ಅವ್ರು ನಿಮ್ಮನ್ನ ಮಾಡ್ಬಿಡ್ತಾರೆ, ಇವ್ರು ನಿಮ್ಮನ್ನ ಇದು ಮಾಡಿಬಿಡ್ತಾರೆ. ಅದು ಯಾವ ಮಟ್ಟಕ್ಕೆ ಹೋಗ್ಬಿಡಿದೆ, ನಮ್ಮ ದೇಶದ ಪ್ರಧಾನಿ ಕೂಡ ನಿಂತ್ಕೊಂಡು ಒಂದು ಜನಾಂಗವನ್ನು ಕೀಳಾಗಿ ಮಾತಾಡೋದು, ಅವ್ರು ಹೆಚ್ಚು ಮಕ್ಕಳು ಹುಟ್ಟಿಸ್ತಾರೆ ಅನ್ನೋದು, ಈ ಥರ ಟಾರ್ಗೆಟ್ ಮಾಡೋದು ಒಬ್ಬ ಪ್ರಧಾನಿಯ ಘನತೆಗೆ ತೀರಾ ಕಳಂಕ, ದೊಡ್ಡ ಕಳಂಕ. ಇವರೆಲ್ಲ ಗೊತ್ತಿಲ್ಲ, ಈ ಥರದ ದೇಶನ ಈ ಥರ ಮಾಡಿ ಇಟ್ಟಿದ್ದೀವಿ ನಾವು. ಬಟ್ ಜನ ಎಚ್ಚೆತ್ಕೊಳ್ತಾ ಇದ್ದಾರೆ. ಹೋದ ಸಲದ ಲೋಕಸಭಾ ಮ್ಯಾಂಡೇಟ್ ಕೂಡ ಇತ್ತು. ಬಟ್ ಇವರು ಪೂರ್ತಿ ವ್ಯವಸ್ಥೆ ಇವ್ರ ಕೈಲಿರೋದ್ರಿಂದ ಹೆಂಗೋ ಮತ್ತೆ ಅಧಿಕಾರಕ್ಕೆ ಬಂದು ಕೂತಿದ್ದಾರೆ. ಇನ್ನೂ ಜನಗಳನ್ನ ಹಿಂಗೆ ಡಿವೈಡ್ ಮಾಡ್ತಾ ಕೂತಿದ್ದಾರೆ. ಆ ಕಡೆ ನಾವು ಚೈನಾ, ಈಗ ನೆನ್ನೆ ನ್ಯೂಸ್ ಅಲ್ಲ, ಚೈನಾಲ ಒಂದು ಪುಟ್ಟ ಕಂಪನಿ ಒಂದು AI ಸಾಫ್ಟ್ವೇರ್ ಮಾಡಿ ಅಮೆರಿಕಾದ ಘಟಾನುಘಟಿಗಳನ್ನ ಮಲಗಿಸ್ಬಿಟ್ರು. $600 ಬಿಲಿಯನ್ ಲಾಸ್ ಆಗಿದೆ ಅವರಿಗೆ. ಸೊ ಅಂದರೆ ಟೆಕ್ನಾಲಜಿಯಲ್ಲಿ ಅಷ್ಟು ಮುಂದುವರಿತಾ ಇದ್ದಾರೆ ಒಂದು ಕಡೆ. ಮುಂದೊಂದು ದಿನ ನಮ್ಮ ಜಾಬ್ಗಳು ಹೋಗೋ ಪರಿಸ್ಥಿತಿ ಇದೆ. ಈಗ ಆ್ಯಂಕರ್ಸ್ ಎಲ್ಲ ಬಂದು ಏನೇನಾಗುತ್ತೆ ಅಂತಲೇ ಗೊತ್ತಿಲ್ಲ. ನಿಜ, AI ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಮಾರಕ್ಕಾಗುತ್ತೆ ಅದೆಲ್ಲ ಗೊತ್ತಿಲ್ಲ. ಬಟ್ ಟೆಕ್ನಾಲಜಿಕಲಿ ಅದು ಮಾತ್ರ, ಟೆಕ್ನಾಲಜಿ ಮಾತ್ರ ಅಲ್ಲ, ಚೈನಾ ಎಲ್ಲದರಲ್ಲೂ ಮುಂದುವರಿತದೆ. ಅವರ ಎಕ್ಸ್ಪೋರ್ಟ್ಸ್ ಮ್ಯಾಕ್ಸಿಮಮ್ ಇದ್ದಿದೆ. ನಾವು ಭಾರತ ಇದಕ್ಕೆ ಆಲ್ಟರ್ನೇಟ್ ಅಂತ ಕನ್ಸಿಡರ್ ಮಾಡಿ ಪೂರ್ತಿ ಜಗತ್ತು ನಮಗೆ ಅವರ ಆ್ಯಪ್ಗಳನ್ನ ನಾವು ಬಾಯ್ಕಾಟ್ ಮಾಡೋಣ ಅನ್ನೋ ಬದಲು ಅದಕ್ಕಿಂತ ಬೆಟರ್ ಆ್ಯಪ್ಸ್ನ ನಾವು ಡೆವಲಪ್ ಮಾಡ್ತೀವಿ ಅಂತಿಲ್ಲ. ದೌರ್ಭಾಗ್ಯ. ನಾವು ಹೋಗಿ ಕುಂಭಮೇಳದಲ್ಲಿ ಧುಮುಕ್ತಾ ಇದೀವಿ. ಇದೇ ನಮ್ಮದು ಪ್ರಪಂಚದಲ್ಲಿ ದೊಡ್ಡ ಧಾರ್ಮಿಕ ಸಮಾವೇಶ ಮಾಡಿದ್ದೀವಿ ಅಂತ. ಅದು ಸಾಧನೆಯ ಇಲ್ಲ? ನಿಜವಾಗ್ಲೂ ಜನಗಳ ಜೀವನವನ್ನು ಬೆಟರ್ ಮಾಡಿ ಅದಕ್ಕೆ ಏನಾದ್ರು ಮಾಡಿದ್ರೆ ಸಾಧನೆ. ಇವತ್ತಿಗೂ ದೇಶದ ವರ್ಲ್ಡ್ ರ್ಯಾಂಕಿಂಗ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ದೇಶ ಎಲ್ಲಿಗೆ ಹೋಗ್ತಾ ಇದೆ ಅಂತ. ಇಷ್ಟೊಂದು ಜನ ಸಂಪನ್ಮೂಲ ಇರುವಂಥ, ಇಷ್ಟೊಂದು ಸಂಪದ್ಭರಿತವಾದಂಥ, ಇಷ್ಟೊಂದು ಶ್ರೀಮಂತ ದೇಶ ನಮ್ಮದು. ಹಂಗೆ ನೋಡ್ಬೋದು, ಜನಸಂಪನ್ಮೂಲದಿಂದ ಹಿಡಿದು ಪ್ರಾಕೃತಿಕ ಸಂಪನ್ಮೂಲ ಎಲ್ಲನೂ ಅಷ್ಟು ವೈವಿಧ್ಯತೆ, ಅಷ್ಟು ಸಂಪನ್ಮೂಲ ಇದೆ, ಅಷ್ಟು ಸಂಪತ್ತಿದೆ. ಆದರೆ ಅದನ್ನೆಲ್ಲ ಬಿಟ್ಟು ನಾವು ಅದನ್ನೆಲ್ಲ ಬಳಸ್ಕೊಂಡು ಕನ್ಸ್ಟ್ರಕ್ಟಿವ್ ಆಗಿ ಇನ್ನೂ ಪ್ರೋಗ್ರೆಸಿವ್ ಆಗಿ ಏನಾದ್ರು ಮಾಡಿದಿರ್ಬೋದು, ನಾವು ಹಿಂದೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಅದನ್ನು ಬಿಟ್ಟು ಎಲ್ಲದರಲ್ಲೂ ನಮ್ಮ ಎಲ್ಲರ ಜವಾಬ್ದಾರಿನೂ ಅದು ಜನಗಳನ್ನ ಜಾಗೃತವಾಗಿ ಇಟ್ಕೊಳ್ಳೋದು, ಜನಗಳನ್ನ. ಸರ್, ಮತ್ತೊಂದು ವಿಚಾರ ಕೇಳೋದಾದರೆ, ಮಹಾಕುಂಭಮೇಳ ಬರೀ ನಮ್ಮ ಭಾರತಕ್ಕಷ್ಟೇ ಸೀಮಿತ ಆಗಿಲ್ಲ. ಪ್ರಪಂಚದ ಮೂಲೆಗಳಿಂದ ವಿದೇಶಿಗರು ಕೂಡ ಬಂದು ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗ ಅಲ್ಲೇ ನಡೀತಾ ಇರ್ತಕ್ಕಂಥ ಒಂದಷ್ಟು ಅಹಿತಕರ ಘಟನೆಗಳಿಂದ ಅದು ಕಂಪ್ಲೀಟ್ ಥ್ರೂಔಟ್ ದ ವರ್ಲ್ಡ್ಗೆ ಒಂಥರ ಬ್ಯಾಡ್ ಮೆಸೇಜ್ ಕನ್ವೆ ಆಗ್ತಾ ಇದೆ. ಅಂದರೆ ಸೇಫ್ಟಿ ಇಲ್ಲ, ಮತ್ತೊಂದು ಅಂತಕ್ಕಂಥದ್ದು. ಅಂದರೆ ಅವರಿಗೆ ಈ ಥರದ ಒಂದು ಇನ್ಸಿಡೆಂಟ್ಗಳು ಕಂಪ್ಲೀಟ್ ಅವ್ರನ್ನ ಲೈಫ್ ಲಾಂಗ್ ಅಂದರೆ ನೆಗೆಟಿವ್ ಇಂಪ್ಯಾಕ್ಟ್ ಬರೋ ಹಂಗೂ ಗೊತ್ತಿಲ್ಲ. ಅದು ಒಪಿನಿಯನ್ ಅಥವಾ ನಮ್ಮ ಇಮೇಜ್ ಹಾಳಾಗುತ್ತೆ ಅನ್ನೋದಕ್ಕಿಂತ
ಆದ್ದರಿಂದ ನಮ್ಗೆ ಏನು ಪ್ರಯೋಜನ ಆಗ್ತದೆ ಅಂತ ಮೊದಲು ನಾವು ಕೇಳ್ಕೊಬೇಕಾಗುತ್ತೆ. ಈ ಥರ ಒಂದು ಧಾರ್ಮಿಕ ಸಮಾವೇಶ ಅಥವಾ ಎಲ್ಲೋ ಒಂದು ಕಡೆ ಜಾತ್ರೆ ಏನೋ ಒಂದು ಮಾಡ್ತೀವಿ, ಅದರಿಂದ ಏನು ಉಪಯೋಗ ಆಗ್ತದೆ, ಏನಾದ್ರು ಉಪಯೋಗ ಆಗ್ತದೆ ಅಂದರೆ ಪರವಾಗಿಲ್ಲ. ಅವ್ರು ರಿಲಿಜಿಯಸ್ ಟೂರಿಸಮ್ ಅಂತ ಮಾಡ್ತೀವಿ. ಟೂರಿಸಮ್ ಮಾಡಬೇಕಾದ್ರೆ ಬೇರೆ ಬೇಕಾದಷ್ಟೇ ಮಾಡೋದಕ್ಕೆ, ಜನಗಳ ಜೀವನನ ಬೆಟರ್ ಮಾಡಿಸೋದಕ್ಕೆ ಬೇರೆ ಆಗೋದು. ಜನಗಳನ್ನ ನಂಬಿಸಿ, ನೀವು ದೇವರಲ್ಲಿ ನಂಬಿದ್ದಕ್ಕೆ ಇದೆಲ್ಲ ಮಾಡಬೇಕು ಅಂತ ಹೇಳಿ ಮಾಡಿದ್ರೆ ಮತ್ತೆ ಅದೇ ಹಳೆಯ ಪುರೋಹಿತಶಾಹಿನೇ ಇದು ನಡೀತಾ ಇರೋದು. ಈಗ ಪುರೋಹಿತಶಾಹಿಯ ವಿಜೃಂಭಣೆ ಅಷ್ಟೇ. ನೀವು ಎಂದಿದ್ದಕ್ಕೆ ನಂಗೆ ನೆನಪಾಯಿತು. ಈಗ ಪ್ರಕಾಶ್ ರೈ ಸರ್ ಅವರ ಒಂದು ಫೋಟೋ ಅಲ್ಲಿ ನೀರಲ್ಲಿ ಮುಳುಗ್ತಾ ಇರೋದನ್ನ ಒಂದು ಫೋಟೋನ ಬಳಸಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾಲ್ ಮಾಡ್ತಾ ಇರೋದ್ರ ಬಗ್ಗೆ ಈಗ ಒಂದು ದೊಡ್ಡ ಅಲೆನೇ ಎದ್ದಿದೆ. ಸೊ ಏನು ಹೇಳ್ತಿದ್ರು ಸರ್? ಹೆಂಗೋ ಧರ್ಮನೂ ಹಂಗೆ, ಎರಡೂ ತುಂಬ ಡೇಂಜರಸ್. ಸೊ ಎರಡರಿಂದನೂ ಏನೇನು ಬೇಕಾದ್ರೂ ಆಗ್ಲಿಕ್ಕೆ ಸಾಧ್ಯ ಇದೆ. ಧರ್ಮನ ಬಳಸ್ಕೊಂಡು ಈಗ ನೀವು ಈ ದೊಡ್ಡ ದೊಡ್ಡ ಅಟ್ಯಾಕ್ಗಳೆಲ್ಲ ಆಗೋದು, ಟೆರರಿಸ್ಟ್ ಅಟ್ಯಾಕ್ಗಳು ಎಲ್ಲಿ ಧರ್ಮಾಂಧತೆ ತಾನೇ. ಧರ್ಮಾಂಧತೆ ಎಲ್ಲಿ ಯಾವ ಧರ್ಮದ್ದೇ ಆದರೂ ಡೇಂಜರಸ್. ಧರ್ಮಾಂಧತೆಯಿಂದ ಹೊರಗೆ ಬಂದು ನಾವು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಜನಗಳ ಒಳಿತಿಗಾಗಿ ಜನಗಳಿಗೆ ಏನು ಒಳ್ಳೆಯದು ಏನು ಬೇಕು ಅಂತ ಯೋಚನೆ ಮಾಡಿದ್ರೆ ಏನಾದರೂ ಸಾಧ್ಯ, ಅಂದರೆ ಬೆಳವಣಿಗೆ ಸಾಧ್ಯ. ಇಷ್ಟೊಂದು ಸಂಪದ್ಭರಿತ ದೇಶ ನಿಜವಾಗ್ಲೂ ಕನ್ಸ್ಟ್ರಕ್ಟಿವ್ ಆಗಿ ಪ್ರಪಂಚಕ್ಕೆ ಕೊಡುಗೆ ಕೊಡಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಇದನ್ನೇ ನಾವು ಸಾಧನೆ ಅಂತ ಹೇಳ್ಕೊಂಡು ಸುಮ್ಮನೆ ಈ ಥರದ ಭ್ರಮೆಗಳಲ್ಲೇ ಬದುಕಬೇಕಾಗುತ್ತೆ ಅಷ್ಟೇ. ಇವತ್ತು ಇವು ಪಾವರ್ಟಿ ಇಂಡೆಕ್ಸ್, ಏನೇದು ಹೆಲ್ತ್ ಫೆಸಿಲಿಟೀಸ್ ಇಂಡೆಕ್ಸ್, ಎಲ್ಲದರಲ್ಲೂ ಅಷ್ಟೇ. ನೀವು ಯಾವುದ್ರಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇಂಡೆಕ್ಸ್, ವಿಮೆನ್ ಸೇಫ್ಟಿ ಇಂಡೆಕ್ಸ್, ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಯಾವುದ್ರಲ್ಲೂ ನೋಡಿ, ಇಂಡಿಯಾ ರ್ಯಾಂಕಿಂಗು ಬಾಂಗ್ಲಾದೇಶ ಪಾಕಿಸ್ತಾನಕ್ಕಿಂತ ಹಿಂದೆ ಇದ್ದೀವಿ. ನಾವು ಎಲ್ಲಿ ಯಾರ ಜೊತೆ ಕಾಂಪೀಟ್ ಮಾಡಿದ್ದೀವಿ ಅಂತ ಯೋಚನೆ ಮಾಡ್ತೀವಿ. ಇಷ್ಟೊಂದು ಸಂಪನ್ಮೂಲ ಇರುವಂಥ, ಇಷ್ಟೊಂದು ಬುದ್ಧಿ ಇರುವಂಥ, ಏನೇನೋ ಜಗತ್ತಿಗೆ ಕೊಡುಗೆ ಕೊಟ್ಟಂಥ ದೇಶ ಸುಮ್ಮನೆ ಆ ಭ್ರಮೆಗಳಲ್ಲಿ ಯಾರ್ಯಾರೋ ಏನೇನೋ ಮಾಡಿಸ್ತಾ ನಮ್ಮ ಇವತ್ತಿನ ಯುವ ಜೊತೆ ಬರೀ ದಂಗೆಕೋರರಾಗಿ ಉಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಸೊ ಅದನ್ನೆಲ್ಲ ಬಿಟ್ಟು ಹೊರಗಡೆ ಬರಬೇಕು ಅಂದರೆ ವೈಜ್ಞಾನಿಕ ಚಿಂತನೆ ಬೇಕು, ಎಜುಕೇಷನ್ ಬೇಕು, ಸರಿಯಾದ ಎಜುಕೇಷನ್ ಬೇಕು. ಈ ಥರದ ಇವೆಂಟ್ಗಳನ್ನ ಹೈಲೈಟ್ ಮಾಡುವಷ್ಟೇ ನೀವು ಬೇರೆ ಸೈಂಟಿಫಿಕ್ ಇವೆಂಟ್ಸ್ನ ಹೈಲೈಟ್ ಮಾಡಬೇಕು. ಇವತ್ತಿಗೆ IIT ಮಡ್ರಾಸ ಅವನು ಹೆಡ್ ಹೇಳಿದಾನೆ ಗೋಮೂತ್ರ ಕುಡೀರಿ ಅಂತ. ಈ ಪರಿಸ್ಥಿತಿಗೆ ನಾವು ಬಂದರೆ ಎಲ್ಲಿ ಮುಂದುವರಿಯೋದು? ಸೊ ಹಾಗಾಗಿ ಇವತ್ತು ಸಿನಿಮಾದ ಜವಾಬ್ದಾರಿ, ಮಾಧ್ಯಮಗಳ ಜವಾಬ್ದಾರಿ ತುಂಬ ಮುಖ್ಯ ಆಗುತ್ತೆ. ಜನಗಳಿಗೆ ಸತ್ಯವನ್ನು ತೊಗೊಂಡೋಗಿ ತಲುಪಿಸೋದು. ಕಿಶೋರ್ ಸರ್ ಅವ್ರಿಗೆ ಯಾವತ್ತೂ ಅನಿಸಿಲ್ವಾ ನಾನು ಒಬ್ಬ ರಾಜಕಾರಣಿಯಾಗಿ ಬಂದರೆ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡ್ಬೋದು ಅಂತ? ಯಾವತ್ತೂ ಅನಿಸಿಲ್ಲ? ಮಾಡ್ಬೋದು, ಬಟ್ ಸಿಕ್ಕಾಪಟ್ಟೆ ಕಷ್ಟ. ಅದು 24 ಗಂಟೆ ಕೆಲಸ ಮಾಡೋದು ನನಗೆ ಅಷ್ಟೊಂದೆಲ್ಲ ಎನರ್ಜಿ ನನ್ನ ಹತ್ರ ಇಲ್ಲ. ಜೊತೆಗೆ ನಾನು ಭಯಂಕರ ಮೂಡಿ ವರ್ಕರ್. ಸೊ ನನಗೆ ಎನರ್ಜಿ ಇಲ್ಲ ಅಂದರೆ ಅಷ್ಟೊಂದೆಲ್ಲ ಕೆಲಸ ಮಾಡೋಕ್ಕಲ್ಲ. ಅದು 24 ಗಂಟೆ ಕೆಲಸ ಕೊಡುವಂಥ ಜನಸೇವೆ ಅಲ್ಲ, ಇದು ಒಂಥರದ ಜನಸೇವೆ. ಇದು ಅಟ್ಲೀಸ್ಟ್ ನನ್ನ ಟೈಮ್ ಕನ್ವೀನಿಯನ್ಸಲ್ಲಿ ಮಾಡ್ಬೋದಲ್ಲ. ಸಿನಿಮಾ ಕೂಡ ತುಂಬ ಪವರ್ಫುಲ್ ಮೀಡಿಯಮ್ಮು, ಹಂಗಾಗಿ ಸಿನಿಮಾದ ಮೂಲಕನೇ ಒಂದಷ್ಟು ಒಳ್ಳೊಳ್ಳೆ ಪಾತ್ರಗಳು, ಒಳ್ಳೊಳ್ಳೆ ವಿಚಾರಗಳನ್ನು ತಲುಪಿಸುವಂಥ ಕಾರ್ಯ ಮಾಡ್ಬೋದು. ಅದು ಮಾಡ್ಬೋದು. ಅದರಲ್ಲೇ ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಅದು ಎಷ್ಟು ಕೆಟ್ಟದಾಗಿ ಬಳಕೆ ಆಗ್ತದೆ ಅದು ಒಳ್ಳೆಯದಕ್ಕೂ ಕೂಡ ಬಳಕೆ ಮಾಡ್ಕೋಬೋದು. ಟೆಕ್ನಾಲಜಿ ನಮ್ಮ ಕೈಲಿರುವವರೆಗೂ ಅದನ್ನು ಕಂಟ್ರೋಲ್ ಮಾಡಿ ಬಳಸ್ಕೋಬೋದು. ನಮ್ಮ ಕೈ ಮೀರಿ ಹೋಗಿ ಅದು ನಮ್ಮನ್ನು ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿಯಿಂದ ಕಷ್ಟವೇ. ಸರ್, ಇನ್ನೊಂದು ಪ್ರಶ್ನೆ ನಾನು ಕೇಳಿಬಿಟ್ಟು ನಿಮ್ಮನ್ನು ಬೀಳ್ಕೊಡ್ತೀನಿ. ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಾ ಇಂಟರ್ವ್ಯೂಗೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಹೊಡಿ ಬಡಿ ಕಡಿ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಪ್ಯಾನ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟ್ ಬಂತು, ಎಲ್ಲ ಸ್ಟಾರ್ಗಳೂ ಕ್ರೌರ್ಯದ ಹಿಂದೆನೇ ಸುತ್ತಾ ಇದ್ದಾರೆ. ಸೊ ಅದರ ಹೊರತಾಗಿ ಹೊರಗಡೆ ಬಂದು ಸಿನಿಮಾಗಳು ಮಾಡುವಂಥವ್ರ ಸಂಖ್ಯೆ ತುಂಬ ಕಡಿಮೆ ಮಾಡ್ತಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ, ತುಂಬ ಕಡಿಮೆ ಆಗ್ತಾ ಇದೆ. ಅದರಿಂದ ಸಮಾಜಕ್ಕೆ ಏನು ಕನ್ವೆ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಒಬ್ಬ ಕಲಾವಿದರಾಗಿ ಅಂದರೆ ಅದರ ಬಗ್ಗೆ ಪರಿಪೂರ್ಣ ಜ್ಞಾನ ಇರುವಂಥ ಒಬ್ಬ ಕಲಾವಿದರಾಗಿ ನನ್ನ ಅಭಿಪ್ರಾಯ ಅಷ್ಟೇ ಹೇಳ್ಬೋದು. ನಾನು ಅದ್ರಾಗಿ ನಾನೇ ಇದೆಯೋ ಅಲ್ಲೋ ಗೊತ್ತಿಲ್ಲ, ಬಟ್ ನಾನು ನೋಡ್ದಂಗೆ ಅದರಲ್ಲಿ ಏನು ಕಾಣಿಸ್ತದೆ ನಾನು ಹೇಳ್ಬೋದು ಅಷ್ಟೇ. ನನಗನ್ಸುತ್ತೆ ಪ್ರೇಕ್ಷಕರ ಅಭಿರುಚಿಯನ್ನು ಹಾಳು ಮಾಡಿಬಿಟ್ಟಿದ್ದೀವಿ. ಅವರೇ ನಮ್ಮ ಮಾರ್ಕೆಟ್ ಆಗಿದೆ. ಇದೊಂದು ವ್ಯಾಪಾರ ಅಂತ ಅಂದ್ಕೊಂಡ್ರೆ ಯಾರು ಮಾರ್ಕೆಟ್ ಇದೆ, ಯಾರು ಗ್ರಾಹಕ. ಸೊ ಹೆಚ್ಚಿಗೆ ದುಡ್ಡೆಲ್ಲಿಂದ ಬರುತ್ತೆ? ಯಾಕಂದರೆ ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡಿದ ತಕ್ಷಣ ಬಂಡವಾಳ ದೊಡ್ಡದಾಗಿರುತ್ತೆ. ಅಂದರೆ ದೊಡ್ಡ ಬಂಡವಾಳ ಹಾಕಿ ಎಲ್ಲ ಕಡೆಯಿಂದ ಗೊತ್ತಿಲ್ಲ ಅದು ಏನು ಪ್ಯಾನ್ ಇಂಡಿಯಾ ಅಂತ ಅಂದ್ಬಿಟ್ಟು. ಪ್ಯಾನ್ ಇಂಡಿಯಾ ಅಂದರೆ ಏನು? ಎಲ್ರಿಗೂ ಅನ್ವಯಿಸುವಂಥ ಒಂದು ಕಥೆ, ಅಂದರೆ ರೀಜನಲ್ ಕಥೆ ಆಗಿಲ್ಲದೆ ಇರುವಂಥದ್ದು ಅಷ್ಟೇ ಪ್ಯಾನ್ ಇಂಡಿಯಾ ಆಗಲಿಕ್ಕೆ ಸಾಧ್ಯ. ಅಂದರೆ ಎಲ್ಲ ಕಡೆಯೂ ಅನ್ವಯಿಸುವಂಥ ಒಂದು ಕಥೆ. ಸೊ ಭಾರತದಲ್ಲಿ ಎಲ್ಲೇ ಮಾಡಿದ್ರೂ ಹೆಚ್ಚು ಕಡಿಮೆ ಒಂದೇ ಥರ ಇದೆ. ಎಲ್ಲ ಸಂಸ್ಕೃತಿಗಳು ಒಂದಕ್ಕೊಂದು ಕನೆಕ್ಟೆಡ್ ಇರ್ತಾವಲ್ಲ. ಈಗ ಇಲ್ಲಿ ಒಂದು ಭಾಷೆ ಮಾತಾಡ್ತೀವಿ ಅಂದರೆ ಪಕ್ಕದ ಊರಲ್ಲಿ ಮಾತಾಡೋ ಭಾಷೆ ಇದಕ್ಕೆ ಸಂಬಂಧಪಟ್ಟಿದ್ದೆ ಸ್ವಲ್ಪ ಇರುತ್ತೆ. ಹಂಗೆ ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ಕರ್ನಾಟಕ ತಮಿಳುನಾಡು ಬಾರ್ಡ್ರಲ್ಲಿ ಎರಡು ಮಿಕ್ಸ್ ಆಗಿರೋ ಭಾಷೆನೇ ಇದೆ. ಈಗ ಅಲ್ಲಿ ಬಡ್ಗ, ಊಟಿ ಕಡೆ ಎಲ್ಲ ಬಡ್ಗ ಎಲ್ಲ ಕನ್ನಡ ತಮಿಳು ಮಿಕ್ಸ್ ಆಗಿರುವಂಥ ಭಾಷೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸಾಮ್ಯತೆ ನಮ್ಮ ಸಂಸ್ಕೃತಿಗಳದ್ದು, ಎಲ್ಲ ಸಂಸ್ಕೃತಿಗಳದ್ದು ಇದ್ದೇ ಇರುತ್ತೆ. ಸೊ ಹಂಗಿದ್ದಾಗ ನೀವು ಯಾವುದೇ ಸಿನಿಮಾ ಮಾಡಿದ್ರು ಎಲ್ಲ ಕಡೆಯೂ ತಲುಪುತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ. ಎಲ್ಲರೂ ಮನುಷ್ಯರಾಗಿರೋರು ಎಲ್ರಿಗೂ ಅರ್ಥ, ಅಂದರೆ ಕರೆಕ್ಟಾಗಿ ಮಾಡಿದ್ರೆ, ನೀವು ಚೆನ್ನಾಗಿ ಮಾಡಿದ್ರೆ ಎಫೆಕ್ಟಿವ್ ಆಗಿ ಎಲ್ರಿಗೂ ತಲುಪೋ ಮಾಡಿದ್ರೆ. ಇವರು ಅಂದರೆ ಕೆಲವು ಅರ್ಥ ಆಗಲ್ಲ ಅನ್ನೋ ಇವರ ಭ್ರಮೆಗಳಿಗೆ ಎಲ್ರಿಗೂ ಅರ್ಥ ಆಗೋದೇನು, ಬರೀ ರೌಡಿಸಮ್ಮು, ಹೊಡೆದಾಟ, ಹೀರೋಯಿನ್ನು, ಲವ್ ಸಾಂಗು ಇಂಥವೇ ಆಗೋದು ಅಂತ ಅಂದ್ಕೊಂಡ್ಬಿಟ್ಟು ಅದೊಂದು ಸಿದ್ಧ ಫಾರ್ಮ್ಯಾಟ್ ಒಂದು ಇಟ್ಕೊಂಡು ಆ ಫಾರ್ಮ್ಯಾಟ್ನ ತಗೊಂಡೋಗಿ ಅದನ್ನೇ
ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಹೇಳ್ಕೊಂಡು ಹೋಗ್ತಾರೆ. ಬಟ್ ಸಮಸ್ಯೆ ಏನಾಗ್ತಾ ಇದೆ, ನೀವು ಇಲ್ಲಿ ಪ್ರೇಕ್ಷಕರ ಅಭಿರುಚಿನ ಹಾಳು ಮಾಡಿಬಿಡ್ತೀರಾ. ಆಗಲೇ ಹಾಳಾಗಿದೆ. ಅದನ್ನು ಸರಿ ಮಾಡೋದಕ್ಕೆ ಏನೂ ಪ್ರಯತ್ನ ಪಡದೆ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ಳೋದು, ಅದರ ಶೋಷಣೆ ಆಗ್ತಾ ಇರೋದು. ಪ್ರೇಕ್ಷಕನ ಶೋಷಣೆ ಅಷ್ಟೇ ಇಲ್ಲ ಆಗ್ತಾ ಇರೋದು. ಅದು ಆ ಹಾಳಾದ ಪ್ರೇಕ್ಷಕನ ಶೋಷಣೆ ಅಂತ ಹೇಳಬೇಕು ಅಷ್ಟೇ. ಈಗಾಗಲೇ ಕೆಡಿಸಿ ಇಟ್ಟಿರುವಂಥ ಪ್ರೇಕ್ಷಕನನ್ನು ಇನ್ನೂ ಕೆಡಿಸೋದು. ಈಗ ಅವನಿಗೀಗ ಒಬ್ಬ ಅಡಿಕ್ಷನ್ ಅಂತ ಇಟ್ಕೊಳ್ಳಿ, ಒಬ್ಬ ಗಾಂಜಾ ಅಡಿಕ್ಷನ್, ಒಬ್ಬ ಫೀಮೋ ಏನೋ ಒಂದು ಅಡಿಕ್ಷನ್ ಮಾಡ್ತಾನೆ, ಕೊಕ್ಕೇನೋ ತೊಗೋತಾರೆ. ಇವ್ರಿಗೆ ಗೊತ್ತು ಅವ್ನು ಕೊಕ್ಕೇನು ತೊಗೋತಾನೆ ಅಂತ, ಕೊಕ್ಕೇನೇ ಕೊಡ್ತಾರೆ ಇವರು. ನಿಮಗೆ ಅವನಿಗೆ ಒಳ್ಳೇದಲ್ಲ ಅಂತ ಗೊತ್ತು, ಡಿಮ್ಯಾಂಡಿಗೆ ತಕ್ಕನಾದ ಸಪ್ಲೈ, ವ್ಯಾಪಾರ ಆಗೋಗಿದೆ ಇದು. ಯಾಕಂದರೆ ಎಷ್ಟು ಪ್ರಭಾವಶಾಲಿ ಮಾಧ್ಯಮ ಬರೀ ವ್ಯಾಪಾರ ಆಗಿದ್ರೆ ಸಾಕು. ವ್ಯಾಪಾರ ಆಗಬೇಕು ನಿಜ, ಯಾಕಂದರೆ ಹೊಟ್ಟೆಪಾಡಿನ ಕೆಲಸ ಇಲ್ಲ, ಎಲ್ರಿಗೂ ಕೆಲಸ ಇದೆ. ವ್ಯಾಪಾರ ಆಗಿದ್ರ ಜೊತೆಗೆ ಅವನು ಜವಾಬ್ದಾರಿ ಬೇಕಲ್ಲ. ನನ್ನ ಗ್ರಾಹಕನ ಆರೋಗ್ಯ ಏನಾಗ್ತದೆ ಅನ್ನೋ ಜವಾಬ್ದಾರಿ ನನಗಿರಬೇಕಲ್ಲ. ಆ ಜವಾಬ್ದಾರಿ ಇಲ್ಲದೆ ಹೋಗ್ಬಿಟ್ಟಿದೆ. ನಾನು ಬರೀ ಅವ್ನ ಜಾಬ್ ಇರೋ ಕಾಸನ್ನು ಮಾತ್ರ ನೋಡ್ತಾ ಇದ್ದೀನಿ. ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಬರೀ ಉದ್ಯಮವಾಗಿ ಉಳ್ಕೊತಾ ಇದೆಯಾ ಹೊರತು ಸಮಾಜಕ್ಕೇನೋ ಅದರಿಂದ ನಾವು ಒಂದು ಸ್ವಲ್ಪ ಏನೋ ಕೊಡಬೇಕು ಅನ್ನೋದರ ಇದು ಕಡಿಮೆ ಆಗ್ತಾ ಇದೆ. ಸಿಂಪಲ್ ರಿಲೇಷನ್ಶಿಪ್ ತಾನೆ. ಈಗ ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳು ಅಂತಂದರು. ಹೇಳಿದ್ರೆ ಹಿಂದಿನ ಅರ್ಥ ನಾವು ಹುಡುಕ್ಬೇಕು. ಸುಮ್ಮನೆ ಅವ್ರನ್ನ ಗ್ಲೋರಿಫೈ ಮಾಡಿಬಿಟ್ಬಿಡೋಲ್ಲ. ನೀವು ದೇವರು ಅಂದರೆ ನಮ್ಮನೆ ದೇವರು ಅಂದರು ಅಂದರೆ ಇವರು ಅದ್ಭುತ ಮನುಷ್ಯ ಅಂತ ಅಲ್ಲ. ಅದ್ರ ಹಿಂದಿನ ಅರಿವಿದೆಯಲ್ಲ, ರಾಜ್ಕುಮಾರ್ ಅವರ ಅರಿವನ್ನು ನಾವು ಅರ್ಥ ಮಾಡ್ಕೊ. ಅಂದರೆ ಇವ್ರನ್ನ ದೇವರು ಅಂತ ಹೇಳಿದಾಗ ನಿಮಗೆ ಅವ್ರ ಬಗ್ಗೆ ಎಷ್ಟು ಜವಾಬ್ದಾರಿ ಇರುತ್ತೆ. ನಿಮಗೆ ರಾಜ್ಕುಮಾರ್ ಮಾಡೋ ಎಲ್ಲ ಸಿನಿಮಾದಲ್ಲೂ ಅದು ನಿಮ್ಗೆ ಕಾಣುತ್ತೆ. ತನ್ನ ಪ್ರೇಕ್ಷಕನ ಬಗ್ಗೆಗಿನ ಜವಾಬ್ದಾರಿ. ಸಮಾಜಮುಖಿ. ಅವನು ಬಂದು ನನ್ನ ಸಿನಿಮಾ ನೋಡ್ತಾ ಇದ್ದಾನೆ, ನನ್ನನ್ನು ನಂಬಿ ಬರ್ತಾ ಇದ್ದಾನೆ, ನನ್ನ ನಂಬಿದ ಮೇಲೆ ಅವ್ರನ್ನ ಅಣ್ಣವರು ಅಂತ ಕರೆದಿದ್ದು ನಾವು ಸುಮ್ಮನೆ ಅಲ್ಲ, ನಿಜವಾಗ್ಲೂ ಅಣ್ಣ ಅಂತಲೇ ನಂಬಿದ್ವಿ ಅವ್ರನ್ನ. ಯಾರನ್ನಾರು ಕೇಳಿ ಅವ್ರು ಅಣ್ಣವರು ಅಂತಂದರೆ ಸುಮ್ಮನೆ ಮಾತಿಗೆ ಅಣ್ಣವರು ಅಂತ ಬರ್ತಾ ಇರಲ್ಲ ಅವ್ರ ಬಗ್ಗೆ. ಅವ್ರು ನಿಜವಾಗ್ಲೂ ನನ್ನ ಅಣ್ಣ ಅಂತಲೇ ನಂಬ್ತಾರೆ. ಅಷ್ಟು ಪ್ರೀತಿಸ್ತಾ ಇದ್ರು. ಎಲ್ರಿಗೂ ಗೊತ್ತಾದಿಲ್ಲ ಏನು ಅಂತ. ಸೊ ನಮ್ಮವ್ರನ್ನ ನಾವು ಮೋಸ ಮಾಡ್ತೀವ, ನಮ್ಮವನಿಗೆ ತೊಂದರೆ ಆಗುತ್ತೆ ಇದನ್ನು ನೋಡಿದ್ರೆ ಅಂತ ಗೊತ್ತಾದ್ರೆ ಕೊಡ್ತೀವ ಅದನ್ನ? ಇಲ್ಲ. ಬಟ್ ಎಲ್ಲವನ್ನೂ ಪರಿಚಯಿಸಬೇಕು ನಿಜ. ಈ ಥರದ ಸಮಸ್ಯೆ ಇದೆ. ಈಗ ನಾನು ಇದೇ ಕೊಕೇನ್ ಎಕ್ಸಾಂಪಲ್ ಒಂದು ಕೊಟ್ಟೆ ಅಂತ ಇಟ್ಕೊಳ್ಳಿ. ಕೊಕೇನ್ ಬಗ್ಗೆ ತಿಳುವಳಿಕೆ ಅವ್ನಿಗೆ ಬರಬೇಕು ನಿಜ. ಆದರೆ ಅದರ ಅಡಿಕ್ಟ್ ಅವನು ಆಗಬೇಕು ಅಂತ ನಾವು ಇದು ಮಾಡೋಕ್ಕಲ್ಲ. ಸೊ ಹಾಗೆ ಎಲ್ಲ ವಿಷಯಗಳು, ಹಿಂಸೆಯನ್ನು ಪರಿಚಯಿಸಬೇಕು. ಬಟ್ ಹಿಂಸೆ ಅಡಿಕ್ಟ್ ಅವನು ಆಗಬಾರ್ದು. ಆ ಜವಾಬ್ದಾರಿ ನನ್ನಲ್ಲಿರಬೇಕು. ಆ ಜವಾಬ್ದಾರಿ ಹೊಟ್ಟೈತಿ. ಈಗ ಬರೀ ಬಂಡವಾಳ ದೊಡ್ಡದಾಗ್ತಾ ಏನಾಗುತ್ತೆ, ಬಂಡವಾಳದ ಬಗ್ಗೆನೇ ಯೋಚನೆ ಆಗುತ್ತೆ, ಅದ್ರ ಬಗ್ಗೆನೇ ಯೋಚನೆ ಇರುತ್ತೆ. ಬಂಡವಾಳ ಹೆಂಗೆ ವಾಪಸ್ ತೆಗಿಬೇಕು ನಾನು ಅನ್ನೋದೇ ಯೋಚನೆ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಒಂದು ಬಂಡವಾಳ ಚಿಕ್ಕದು ಮಾಡಿ ಬಂಡವಾಳದ ಹೊರೆಯನ್ನು ಇಳಿಸ್ಕೊಂಡು ಅದರ ಬಗೆಗಿನ ತಲೆ ಕೆಡಿಸ್ಕೊಳ್ಳೋದನ್ನು ಇಳಿಸ್ಕೊಂಡು ನಾವು ವಸ್ತುವಿನ ಬಗ್ಗೆ ಗಮನ ಕೊಡೋದಕ್ಕೆ ಸಾಧ್ಯನಾ ಅಂತ ಪ್ರಯತ್ನ ಮಾಡ್ತೀವಿ. ಇನ್ನೊಂದೇ ಒಂದು ಪ್ರಶ್ನೆ ಸರ್, ರೀಸೆಂಟಾಗಿ ವೆಟ್ಟೆಯನ್ ಸಿನಿಮಾದಲ್ಲಿ ನೀವು ರಜನಿ ಸರ್ ಜೊತೆ ಮಾಡಿದ್ರಿ, ಅವ್ರ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀರಾ. ಸೊ ರಜನಿಕಾಂತ್ ಅವರು ಸೂಪರ್ ಸ್ಟಾರ್ ಯಾಕಾಗಿದ್ರು ಅನ್ನೋದಕ್ಕೆ ಅಫ್ಕೋರ್ಸ್ ಅವರ ವ್ಯಕ್ತಿತ್ವನೇ ಮೇನ್ ಕಾರಣ. ಅಣ್ಣ ಅವರ ಒಂದು ಗುಣಗಳನ್ನು ಅವರ ಹತ್ರದಿಂದ ನೋಡಿದಂಥವರು, ಅವರ ಆತ್ಮೀಯರಾಗಿದ್ದರು, ಒಡನಾಡಿಗಳಾಗಿದ್ದರು. ಅವ್ರನ್ನ ತುಂಬ ಹತ್ರದಿಂದ ಕಂಡು ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಕ್ಕೆ ಅವರ ಸರಳತೆಯಿಂದ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆದರು ಅಂತಕ್ಕಂಥದ್ದು ಒಂದು ಮಾತು. ನಿಜ, ಸರಳತೆ ತುಂಬ ಮುಖ್ಯ. ಬಟ್ ಸರಳತೆ ಇದ್ದವರೆಲ್ಲರೂ ಸೂಪರ್ ಸ್ಟಾರ್ ಆಗಿಲ್ವಲ್ಲ, ಅದನ್ನು ನಾವು ಯೋಚನೆ ಮಾಡಬೇಕಲ್ಲ. ಸೊ ಸರಳತೆ ನಿಜವಾಗ್ಲೂ ಅವರಲ್ಲಿ ನಾನು ತುಂಬ ಮೆಚ್ಚುವಂಥ. ರಾಜ್ಕುಮಾರ್ ನಂತರ ಕಂಡಿದ್ದು ನನ್ನ ಇದರಲ್ಲಿ ನನ್ನ ಅನುಭವದಲ್ಲಿ ಅಷ್ಟು ದೊಡ್ಡ ಮಟ್ಟಕ್ಕೆ ಏರಿದ್ರೂ ಅಷ್ಟು ಸರಳವಾಗಿ, ಮನಸ್ಸನ್ನು ಅಷ್ಟು ಸರಳವಾಗಿ, ಅಷ್ಟು ಮುಗ್ಧತೆಯನ್ನು ಉಳಿಸ್ಕೊಂಡವ್ರನ್ನ ಅವ್ರನ್ನ ನೋಡಿದ್ದಾರೆ. ಬಟ್ ಅದರಿಂದನೇ ಅವರು ದೊಡ್ಡ ಸ್ಟಾರ್ ಆದರು ಅಂತ ಹೇಳಿ ಬರೋದಿಲ್ಲ. ಅವಕಾಶಗಳು, ಮುಖ್ಯವಾಗಿ ಅವಕಾಶಗಳು, ಅವರ ಆಯ್ಕೆಗಳು ಜೀವನದ ಹಂತದಲ್ಲಿ, ಜೊತೆಗೆ ಅವರ ಜೊತೆ ನಿಂತಹ ಜನ, ಅವ್ರಿಗೆ ಸಿನಿಮಾ ಮಾಡಿದಂಥ ಟೆಕ್ನಿಷಿಯನ್ ಎಲ್ಲರೂ ಒಬ್ಬೊಬ್ಬರು ಕಾರಣ ಆಗ್ತಾರೆ. ಒಬ್ಬೊಬ್ಬರು ಹಂತವಾಗಿ ಬೆಳೆಸ್ಕೊಂಡು. ಆಗೆಲ್ಲ ಸ್ಟಾರ್ಗಳನ್ನ ಬೆಳೆಸೋ ಒಂದು ಪದ್ಧತಿನೂ ಇವ್ರಿಗೆ ಗೊತ್ತಿತ್ತು ಸಿನಿಮಾ ಮೇಕರ್ಗಳಿಗೆ. ಅವಾಗಲೇ ನೋಡಿದ್ವಿ, ಈಗ ಒಂದು ಸಿನಿಮಾ ಮಾಡಿದ್ರೆ ಆ ಆ್ಯಕ್ಟ್ರಿಗೆ ಒಂದು ಲೆವೆಲ್ಗೆ ಪಾಪ್ಯುಲಾರಿಟಿ ಸಿಕ್ತು ಅಂತಾರೆ, ಜನಗಳ ಮನ್ನಣೆ ಸಿಕ್ತು ಅಂದರೆ ಜನಗಳ ಹತ್ರ ಅವ್ರನ್ನ ಇನ್ನೂ ಒಳ್ಳೊಳ್ಳೆ ಕಥೆಗಳ ಮೂಲಕ ತೊಗೊಂಡು ಹೋಗ್ತಾ ಇದ್ರು. ಅವ್ರನ್ನ ದೊಡ್ಡದು ಮಾಡಿ, ಅವ್ರನ್ನ ದೊಡ್ಡ ಸ್ಟಾರ್ ಮಾಡಿ, ಆ ಸ್ಟಾರ್ನ ಬೆಳೆಸ್ಕೊಂಡು ಇನ್ನೂ ಒಳ್ಳೊಳ್ಳೆ ಕಥೆಗಳನ್ನ ಹೇಳ್ತಾ ಇದ್ರು. ಇದು ಹೆಂಗೆ ಅಂದರೆ ಹಾಗೆ ಒಂದು ಉದ್ದಿಮೆಯನ್ನು ಬೆಳೆಸೋದು, ಹಾಗೆ ಪೂರ್ತಿ ಜನಗಳನ್ನೂ ಜೊತೆಗೆ ಕರ್ಕೊಂಡು ಹೋಗೋದು. ನಾನು ಎಲ್ಲ ಕಡೆನೂ ಈಗ ಎಲ್ಲ ಇಂಟರ್ವ್ಯೂಲು ಹೇಳ್ತೀನಿ. ಮಣಿರತ್ನಂ ಸರ್ ನನಗೆ ಹೇಳಿದ್ದು ಕನ್ನಡ ಸಿನಿಮಾ ಯಾಕೆ ನಾನು ಮೊದಲ ಕನ್ನಡ ಸಿನಿಮಾ ಮಾಡಿದೆ ಅಂದರೆ, ಕನ್ನಡದ ಪ್ರೇಕ್ಷಕ ಅಷ್ಟು ಪ್ರಬುದ್ಧ ಅಂತ ನಮ್ಮ ನಂಬಿಕೆ. ಕನ್ನಡದ ಪ್ರೇಕ್ಷಕನನ್ನು ಒಪ್ಪಿಸಿದ್ರೆ ನಾನು ಎಲ್ಲಿಗೆ ಬೇಕಾದ್ರೂ ಹೋಗಿ ಸಿನಿಮಾ ಮಾಡ್ಬೋದು ಅಂತ, ಅಷ್ಟು ಕ್ರಿಟಿಕಲ್ ಆಗಿ ನೋಡ್ತಾನೆ ಸಿನಿಮಾನ ಅಂತ ಅಂದ್ಬಿಟ್ಟು. ಅದನ್ನು ಇವತ್ತಿಗೂ ಬೇರೆ ಪ್ರೊಡ್ಯೂಸರ್ಸು ಚಾಚು ತಪ್ಪದೆ ಪಾಲಿಸ್ತಿದ್ದಾರೆ. ಬೇರೆ ಭಾಷೆ ಸಿನಿಮಾಗಳು ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಚೆನ್ನಾಗಾಗಿದೆ, ಕರ್ನಾಟಕದಲ್ಲಿ ಆಗಿದೆ ಅಂತಂದರೆ ವರ್ಲ್ಡಲ್ಲಿ ಎಲ್ಲೇ ಹೋದ್ರೂ ಸೂಪರ್ ಹಿಟ್ ಆಗುತ್ತೆ ಅಂತ. ಹೌದು, ಅದಿದೆ. ಆದರೆ ಇವತ್ತಿನ ಪ್ರೇಕ್ಷಕ ನಮ್ಮಲ್ಲಿ ಕನ್ನಡ ಸಿನಿಮಾಗಳು, ಒಳ್ಳೆ ಸಿನಿಮಾಗಳು ಬಂದಾಗ ನೋಡ್ತಾ ಇಲ್ಲ. ಯಾಕೆಂದರೆ ಎಲ್ಲೋ ಒಂದು ಕಡೆ ಪ್ರೇಕ್ಷಕರನ್ನು ಬಿಟ್ಬಿಟ್ವಿ ನಾವು. ಪ್ರೇಕ್ಷಕನ ಬಗೆಗಿನ ಜವಾಬ್ದಾರಿ ಬಿಟ್ಬಿಟ್ವಿ. ಪ್ರೇಕ್ಷಕರನ್ನು ನಮ್ಮ ಜೊತೆಗೆ ಕರ್ಕೊಂಡು ಹೋಗಬೇಕು ಅನ್ನೋದನ್ನು ಬಿಟ್ಬಿಟ್ವಿ. ಇಲ್ಲ ಈ ಥರದ ತೀರಾ ಆಫ್ ಬೀಟ್ ಸಿನಿಮಾಗಳಂತ ಹೊರಟೋದ್ವಿ, ಇಲ್ಲ ತೀರಾ ದುಡ್ಡಿನ ಸಂಪಾದನೆಗೆ, ಕಮರ್ಷಿಯಲ್ ಅಂದರೆ ದುಡ್ಡು ಸಂಪಾದನೆಗೆ ಮಾಡಿದಂಥ ಸಿನಿಮಾಗಳು ಅಂತ ಹೊರಟೋಗ್ಬಿಟ್ವಿ. ಅಲ್ಲೆಲ್ಲ ಒಂದು ಕಡೆ ಕನೆಕ್ಷನ್ ತಪ್ಪೋಗಿದೆ ಅಂತ. ಅದನ್ನು ಮತ್ತೆ ಬೆಳೆಸ್ಕೋಬೇಕು. ಯಾಕಂದರೆ ಅವನಿಲ್ಲದೆ ಪ್ರೇಕ್ಷಕ ಇಲ್ಲದೆ ಸಿನಿಮಾ ಇಲ್ಲ. ಇದು ಸಿನಿಮಾ ಓನರ್ಶಿಪ್ ಪ್ರೇಕ್ಷಕನದ್ದು ಕೂಡ. ಸಿನಿಮಾ ಮಾಧ್ಯಮವನ್ನು ಉಳಿಸ್ಕೊಂಡ್ರೆ ಪ್ರೇಕ್ಷಕನಿಂದನೇ ಸಾಧ್ಯ. ಈಗ ಪ್ರಜಾಪ್ರಭುತ್ವನ ಉಳಿಸ್ಕೊಳ್ಳೋಕ್ಕೆ ಹೇಗೆ ಪ್ರಜೆ ಮುಖ್ಯನೋ, ಇದು ಪ್ರಜಾಪ್ರಭುತ್ವದ ಒಂದು ಮಾಧ್ಯಮ.
ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಅವ್ನು ದುಡ್ಡು ಕೊಡ್ತಾರೆ, ನಮ್ಮ ಪಿಕ್ಚರ್ ಓಡೋಲ್ಲ. Exactly. ನಾನು ಎಷ್ಟೇ ದುಡ್ಡು ತೊಗೊಂಬಂದು ಹಾಕ್ಕೊಂಡು ಮಾಡಿದ್ರು ಪಿಕ್ಚರ್ನ ಲಾಸ್ ಆಗುತ್ತೆ, ಮನೆಗೆ ಹೋಗ್ಬೇಕಾಗುತ್ತೆ. ನಾನು ಅವನೇ ಪ್ರಭು ಇಲ್ಲಿ. ಹೆಂಗೆ ಒಂದು ಸರ್ಕಾರನ ಆಯ್ಕೆ ಮಾಡ್ತಾನೋ ಹಿಂಗೆ ಒಳ್ಳೆ ಸಿನಿಮಾಗಳನ್ನ ಅವನು ಇಲ್ಲೂ ಆಯ್ಕೆ ಮಾಡಬೇಕು. ಇಲ್ಲಿ ಒಳ್ಳೆ ಸಿನಿಮಾ ಆಯ್ಕೆ ಮಾಡಲ ಅಂದ್ರೆ ಅವನೇ ಅನುಭವಿಸ್ತಾನೆ, ಅವ್ನ ಮಕ್ಕಳೇ ಅನುಭವಿಸ್ತಾರೆ. ಕೆಟ್ಟ ಸಿನಿಮಾ ನೋಡಿ ಕೆಟ್ಟದನ್ನೆಲ್ಲ ಕಲಿತು ಕೊನೆಗೆ ಕೆಟ್ಟ ಜನ ಆಗಿಬಿಟ್ಟು ಅವನ್ನೇ ಹೊಡಿತಾರೆ ಹಿಡ್ಕೊಂಡು. ಮತ್ತು ಯಾರು ಅದನ್ನ ಸಿನಿಮಾ ನೋಡೋಕ್ಕೆ ಸಪೋರ್ಟ್ ಮಾಡೋದು ಅವನ್ನೇ ಹೊಡಿತಾರೆ. ಹಾಗಾಗಿ ಜವಾಬ್ದಾರಿ ಜನಗಳಿಗೂ ಬೇಕಾಗುತ್ತೆ. ನಾವು ಅವ್ರ ಜೊತೆ ಇಂಟ್ರಾಕ್ಷನ್ ಇಟ್ಟು ನಾವು ಅಂಥ ಸಿನಿಮಾಗಳನ್ನ ಮಾಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಈಗ ಬರೀ ಅದಕ್ಕೆ ಬರ್ತಾ ಇದ್ದಾರೆ ಅಂದರೆ, ಯಾಕಂದರೆ ಮೇಯ್ನ್ ಆಡಿಯನ್ಸ್ ಅವ್ರಿಗೆಲ್ಲ ಇರೋದು ನನಗೆ ಗೊತ್ತಿರೋ ಹಾಗೆ ಈ ಯಂಗರ್ ಜನ್ರೇಷನ್, ಟೀನೇಜ್ ಹುಡುಗರು ಇರ್ತಾರಲ್ಲ ಅಂಥವ್ರನ್ನೇ ಟಾರ್ಗೆಟ್ ಮಾಡ್ತಾರೆ. ಜಾಸ್ತಿ ಯೋಚನೆ ಮಾಡಲ್ಲ, ಬರೀ ಥ್ರಿಲ್ ಹುಡುಕ್ತಾ ಇರ್ತಾರೆ. ನಾವು ಈಗ ಅವ್ರನ್ನೂ ಟಾರ್ಗೆಟ್ ಮಾಡ್ಕೊಂಡು ಅವ್ರಿಗೂ ಸಿನಿಮಾ ಮಾಡಿ ಅದರೊಳಗಡೆ ಇದನ್ನು ತುರುಕಿ ಮೆಲ್ಲಗೆ ಈ ಕಡೆ ಅವ್ರನ್ನ ಹೇಳ್ಕೊಂಬರ್ಬೇಕಾಗುತ್ತೆ. ಮಕ್ಕಳಿಂದನೇ ಶುರು ಆಗಬೇಕಾಗತ್ತೆ. ಸಿನಿಮಾ ಕಲ್ಚರ್, ಒಂದು ಸಿನಿಮಾ ಅಪ್ರಿಸಿಯೇಷನ್ ಅನ್ನೋದಿಲ್ಲ, ಅದು ಮಕ್ಕಳಿಂದನೇ ಓದು ಸಿನಿಮಾ ಎಲ್ಲವನ್ನೂ ಹಂತ ಹಂತವಾಗಿ ಹೇಳ್ಕೊಂಡು ಬಂದು ಒಂದು ಒಳ್ಳೆ ಅಭಿರುಚಿಯನ್ನು ಹುಟ್ಟು ಹಾಕಿದ್ರೆ ಒಳ್ಳೆ ಸಿನಿಮಾಗಳು ಖಂಡಿತ ಆಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಬೀಳ್ಕೊಡೋಕ್ಕೆ ಇಷ್ಟ ಇಲ್ಲ, ಸಾಕಷ್ಟು ಮಾತಾಡೋದಿತ್ತು, ಆದರೂ ನಿಮ್ಮ ಸಮಯದ ಅಭಾವದಿಂದ ನಾವು ಬೀಳ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅನಾಮಧೇಯ ಅಶೋಕ್ ಕುಮಾರ್ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ, ಮುಂದಿನ ಎಲ್ಲ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ. ಜನಗಳಿಗೆ ಇಷ್ಟ ಆದರೆ ಸಾಕು. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ನಟ ಕಿಶೋರ್ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಲಕ್ಷ್ಮೀನಾರಾಯಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.